ಈ ಟ್ರೈಲರ್ ನಾನು ಲಾಂಚ್ ಮಾಡ್ತಿದ್ದ ನನಗೆ ಗೊತ್ತೇ ಇಲ್ಲ. ನಾನು ಜಸ್ಟ್ ತುಂಬಾ ಫ್ರೆಂಡ್ಲಿ ಆಗಿ ಬಂದೆ. ನಾನೊಬ್ಬ ಗೆಸ್ಟ್ ಆಗಿ ಇಲ್ಲಿ ಲಾಂಚ್ ಮಾಡೋದು ಆ ತರ ಯಾವ ಒಂದು ಇದ್ರಲ್ಲೂ ಬಂದಿಲ್ಲ. ಐ ವಾಸ್ ಸಪೋರ್ಟಿಂಗ್. ನನಗೆ ವಿಜಯ್ ಸರ್ ಒಂದ್ಸರಿ ಫೋನ್ ಮಾಡಿದ್ರು, ಒಂದು ಸಿನಿಮಾ ನೋಡಿ ಅದೇನಾದ್ರು ಒಂದು ಸಣ್ಣದಾಗಿ ಒಂದು ಗೈಡೆನ್ಸ್ ಕೊಡಿ ಅಂತ ಹೇಳಿದ್ರು. ನಾನು ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಸೊ ಟ್ರೈಲರ್ ನೋಡಿದ್ದೀನಿ ನಾನು. ಸೊ ಪ್ರಾಬಬ್ಲಿ ಐ ಆಮ್ ದ ಓನ್ಲಿ ಒನ್ ಹೂ ಹಸ್ ಸೀನ್ ಇನ್ ಆಲ್ ದಿ 3 ಲ್ಯಾಂಗ್ವೇಜಸ್. ನಾವು ಇದನ್ನ ತಮಿಳು, ತೆಲುಗಲ್ಲೂ ಡಬ್ ಮಾಡಿದೀವಿ. ನಾನೇ ಡಬ್ ಮಾಡಿ ಅದಕ್ಕೆ ಕೋಆರ್ಡಿನೇಟ್ ಮಾಡಿ ಕೊಟ್ಟೆ ನಾನು. ಸೊ 3 ಲ್ಯಾಂಗ್ವೇಜ್ ಅಲ್ಲಿ ನಾನು ಸಿನಿಮಾ ನೋಡಿದ್ದೀನಿ. ಒಂದು ವಿಷಯ ಏನಂದ್ರೆ, ಓಕೆ, ಫಸ್ಟ್ ಆಫ್ ಆಲ್ ಟ್ರೈಲರ್ ನೀವು ನೋಡುವಾಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಎಂಗೇಜ್ಡ್ ಆಗಿ ಹೆಂಗಿರುತ್ತೋ, ನಿಮ್ಮನ್ನ ಹೆಂಗ್ ಕೂರಿಸುತ್ತೋ ಅದೇ ತರ ಸಿನಿಮಾನು ಅಷ್ಟೇ. ನನ್ನ ಮಾತು ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಇರುತ್ತೆ. ಐ ವಿಲ್ ನಾಟ್ ಸೇ ದಟ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರೈಮ್ ಥ್ರಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ, ಹಂಗೆಲ್ಲ ಏನು ಹೇಳಲ್ಲ. ಒಂದು ಸಿಂಪಲ್ ಸಿನಿಮಾ ನಿಮ್ಮನ್ನ ಎಂಗೇಜ್ ಮಾಡುತ್ತೆ, ಎಂಟರ್ಟೈನ್ ಮಾಡುತ್ತೆ, ಸ್ವಲ್ಪ ಭಯ ಪಡಿಸುತ್ತೆ. ಸೊ ಇಷ್ಟು ವಿಷಯಗಳಿದೆ. ಒಬ್ಬ ಹೊಸ ಡೈರೆಕ್ಟರ್ ಆಗಿ ರವಿ ಹಸ್ ಡನ್ ಎ ಗ್ರೇಟ್ ಜಾಬ್. ಒಬ್ಬ ಹೊಸಬರಾಗಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಅವರು ಅವ್ರ ಲಿಮಿಟೇಷನ್ಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು. ಇದೇ ಸಬ್ಜೆಕ್ಟ್ ನ ಖರ್ಚು ಮಾಡಿದ್ರೆ ಒಂದು ಔಟ್ಪುಟ್ ಬರುತ್ತೆ. ಬಟ್ ಅವರ ಎಬಿಲಿಟಿ ಏನಿದೆಯೋ ಅದನ್ನೊಳಗೆ ಆ ಬಜೆಟ್ ಕನ್ಸ್ಟ್ರೈನ್ ಅಲ್ಲಿ ಒಂದು ಡೀಸೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬಾ ಎಂಗೇಜಿಂಗ್ ಆಗಿದೆ ಸಿನಿಮಾ. ನಾನೇ ಒಂದಷ್ಟು ಗೈಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಕನ್ನಡ ಡಿಸ್ಟ್ರಿಬ್ಯೂಷನ್ ಬೇರೆಯವರ ಫ್ರೆಂಡ್ ಯಾರೋ ಮಾಡ್ತಾ ಇದ್ದಾರೆ. ಬೇರೆ ವಿಷಯಗಳು ಸಣ್ಣ ಪುಟ್ಟ ಅಡ್ವೈಸ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ಒಂದು ಎಂಗೇಜಿಂಗ್ ಸಿನಿಮಾ. ಯಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಆರ್ಟಿಸ್ಟ್ ಎಲ್ರು ಅಷ್ಟೇ. ನನ್ನ ಹೆಸರು ಗೊತ್ತಿಲ್ಲ. ಮೋರ್ ದನ್ 11 ಕ್ಯಾರೆಕ್ಟರ್ ಇದೆ ಅನ್ಸುತ್ತೆ. ಅಂದ್ರೆ ಆ ಇದರಲ್ಲಿ ಹೋಟ್ಲಲ್ಲಿ ಸಿಗಾಕೊಳ್ಳೋದು. ಓಕೆ, ರಕ್ಷಾ ವರ್ಧನ್, ಅದೇ 11 ಕ್ಯಾರೆಕ್ಟರ್ಸ್, 11 ಜನ ಹೆಸರು. ಆಮೇಲೆ ಲಿಖಿತ್ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ನಿಮಗೆ ಸೊ ಲಿಖಿತ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಲಿಖಿತ್ ಅವ್ರದ್ದು ಇನ್ನೊಂದು ತೆಲುಗು ಸಿನಿಮಾ ಒಂದು ರಿಲೀಸ್ ಆಗಕ್ಕೆ ರೆಡಿ ಇದೆ. ಆ ಸಿನಿಮಾನ ನೋಡ್ಬಿಟ್ಟು ಒಂದೇ ಮಾತು ಹೇಳಿದೆ ನಾನು, ಸಿ ಯು ಹ್ಯಾವ್ ಎ ಪೊಟೆನ್ಶಿಯಲ್. ಒಬ್ಬ ಆಕ್ಟರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡೋ ಪೊಟೆನ್ಶಿಯಲ್ ನಿಮಗಿದೆ. ಕರೆಕ್ಟ್ ಸಿನಿಮಾನ ಸ್ಟೋರಿ ಚೂಸ್ ಮಾಡಿ ಯು ಹ್ಯಾವ್ ಅ ಪೊಟೆನ್ಶಿಯಲ್. ಈಗ ಇಲ್ಲಾಂದ್ರೆ ನಾವು ವಿಜಯ್ ಸರ್ ಹತ್ರ ಡೈರೆಕ್ಟ್ ಆಗಿ ಅದನ್ನೇ ಅವ್ರು ಅಪ್ರಿಶಿಯೇಟ್ ಮಾಡೋದು. ನಾವು ವಿಜಯ್ ಸರ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ಸರ್ ಏನು ಸರ್ ಸಿನಿಮಾ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡು, ನಿಜವಾಗ್ಲೂ ಆ ಪೊಟೆನ್ಶಿಯಲ್ ಇದೆ. ಸೊ ಈ ಸಿನಿಮಾ ಒಳ್ಳೇದಾಗ್ಲಿ. 12th ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಕೈಲಿ ಆದಷ್ಟು ಥಿಯೇಟ್ರಿಕಲಿ ಎಲ್ಲಾದ್ರೂ ಒಂದು ಮಾತಾಡಿ ಸ್ಕ್ರೀನ್ಸ್ ಏನಾದ್ರು ಕೊಡ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನಾನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ. ನಾನು ಕೇಳಿದೆ, ಬಟ್ ಆಲ್ರೆಡಿ ಅವ್ರು ಕಮಿಟ್ ಆಗಿದ್ರು. ಅವ್ರ ಫ್ರೆಂಡ್ಸ್ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ. ತಮಿಳ್ದು ಏನಾಗುತ್ತೆ, ಇಂಥ ಸಿನಿಮಾಗಳು ಬಂದು ಜನರಲಿ ಒಂದು ಹಿಂದಿ ಡಬ್ಬಿಂಗ್ ಆಗ್ಲಿ, ತಮಿಳಲ್ಲಿ ಸ್ಯಾಟಲೈಟ್, ಯೂಟ್ಯೂಬ್ ರೈಟ್ಸ್ ಇದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಇವ್ರು ಏನ್ ಒಂದು ಬಜೆಟ್ ಕನ್ಸ್ಟೆಂಟ್ ಅಲ್ಲಿ ಸಿನಿಮಾ ಮಾಡಿದಾರೋ ಅದೇ ಬಜೆಟ್ ಕನ್ಸ್ಟೆಂಟ್ ನಾನು ತಮಿಳಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ತಮಿಳಿನಿಂದ ಥಿಯೇಟ್ರಿಕಲ್ ರಿಲೀಸ್ ಮಾಡಕ್ ಆಗಲ್ಲ. ದರ್ ಇಸ್ ನೋ ಪಾಸಿಬಿಲಿಟೀಸ್. ಅದು ಒಂದು ಸಮುದ್ರ, ಅಲ್ಲಿ ಹೋಗಿ ನೀವು ಮಿನಿಮಮ್ ಮಾಡ್ಬೇಕಂದ್ರೆ 35-40 lakhs rupees ಬೇಕು. ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗೆ ಹೆಲ್ಪ್ ಆಗ್ಲಿ. ಈಗ ನಾವು ಒಂದು 2 ಲ್ಯಾಂಗ್ವೇಜ್, ತಮಿಳು ತೆಲುಗು 2 ಸೇರಿ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಅನ್ಕೊಳ್ಳಿ ಡಬ್ಬಿಂಗ್ಗೆ. ಒಂದು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಒಂದು 15-20 ಲಕ್ಷ ಅಚೀವ್ ಮಾಡಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್ ಅಷ್ಟೇ. ಅದು ಇಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಮೈನಸ್ ಆದ್ರೆ ಅಲ್ಲಿ ಒಂದು ಪ್ಲಸ್ ಆಗ್ಬೋದು. ಆತರ ನಾನೇ ಐಡಿಯಾ ಮಾಡಿ ತುಂಬಾ ಬಡ್ಜೆಟ್ ಅಲ್ಲಿ, ಒಂದು ಮಿನಿಮಮ್ ಬಡ್ಜೆಟ್ ಅಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಔಟು ತಗೊಂಡಿಲ್ಲ ನಾವು. ಆಕ್ಚುಲಿ ನಾವು ಒರಿಜಿನಲ್ ಏನ್ ಅನ್ಕೊಂಡಿದೀವಿ ಅಂದ್ರೆ, ಆಲ್ ದ 3 ಲ್ಯಾಂಗ್ವೇಜಸ್ ನಾವು ಒಂದೇ ಸರಿ ಟ್ರೈಲರ್ ಲಾಂಚ್ ಮಾಡೋಣ ಅಂತಾನೆ ಹೇಳಿದ್ದು. ಬಟ್ ಅವ್ರ ಟೈಮ್ ಬಂದು ಟಕ್ ಅಂತ ಆಲ್ರೆಡಿ ಟ್ರೈಲರ್ ಲಾಂಚ್ ಇದು ಮಾಡ್ಕೊಂಡು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಬಡ್ಜೆಟ್ ಇದ್ದು ನಾವು ಡಬ್ಬಿಂಗ್ ಮಾಡುವಾಗ ದುಡ್ಡು ಟಪ್ ಅಂತ ಮಾಡ್ಬಿಡ್ತಾರೆ. ಬಡ್ಜೆಟ್ ಇಲ್ಲದೆ ಮಾಡುವಾಗ ಅವ್ರ ಹತ್ರ ಆ ಗ್ಯಾಪ್ ಅಲ್ಲಿ ನೋಡಿ ಮಾಡ್ತಾರೆ. ಅದು ಆ ಟೈಮ್ ಲಿಮಿಟೇಷನ್ ಅಷ್ಟೇ. ಬಿಟ್ರೆ ಇಟ್ಸ್ ಎ ವೆರಿ ವೆರಿ ಡೀಸೆಂಟ್ ಫಿಲ್ಮ್. ಐ ವಿಲ್ ನಾಟ್ ಸೇ ಇಟ್ಸ್ ಎ ವೆರಿ ಗ್ರೇಟ್ ಫಿಲ್ಮ್. ಸಖತ್ತಾಗಿದೆ ಹಂಗಲ್ಲ ನಾನು ಹೇಳಲ್ಲ. 100% ಎಂಗೇಜ್ ಮಾಡುತ್ತೆ ಸಿನಿಮಾ. ನೀವು ಥಿಯೇಟರ್ ಅಲ್ಲಿ ಇರುವ ಆ 2 hours, ನಾನ್ ಬೇರೆ ಡೇ ಬಿಫೋರ್ ಅಷ್ಟೇ QC ಚೆಕ್ ಮಾಡಿದೆ, ತಮಿಳ್ದು ಮತ್ತೆ ತೆಲುಗುದು. ಸೊ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ. ರೂಮ್ ಬಾಯ್ ನಾವೆಲ್ಲ ಆಕ್ಟಿಂಗ್ ಮಾಡಿದ್ದು ಲಿಖಿತ್ ಸೂರ್ಯಗೋಸ್ಕರ, ನಮ್ಮ ಆತ್ಮೀಯ ಗೆಳೆಯರು. ಒಬ್ಬ ಆಕ್ಟರ್ಗೆ
ಒಬ್ಬ ಡೈರೆಕ್ಟರ್ ಸಿಗಬೇಕಂತೆ. ಯಾಕಂದ್ರೆ ನವಜೋತ್ ಸಿದ್ದಿಕಿಗೆ ಅಂಡರ್ ಕಶ್ಯಪ್ ಸಿಕ್ಕಿದಾಗ ಅವ್ನು ಎಲ್ಲಿಗೂ ಹೋಗ್ಬಿಟ್ಟ. ಆ ತರ ಯಾಕಂದ್ರೆ ಆ ತರ ಒಬ್ಬ ಆಕ್ಟರ್ನ ಎಷ್ಟು ಶಕ್ತಿ ಇದೆ ಅದೆಲ್ಲ ತೋರ್ಪಡಿಸೋಕೆ ನಿಜವಾಗ್ಲೂ ಲಿಖಿತ್ ಸೂರ್ಯಗೆ ಈ ಮೂವಿ ತುಂಬಾ ಒಳ್ಳೆ ಆಪ್ಷನ್. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಈ ಮೂವಿನ ಆದಷ್ಟು ನಮ್ಮ ಕನ್ನಡ ಡೈರೆಕ್ಟರ್ಸ್ ಟೆಕ್ನಿಷಿಯನ್ಸ್ ಈ ಮೂವಿ ನೋಡ್ಬೇಕು. ನೋಡಿದ್ರೆ ನಿಮ್ಮ ಶಕ್ತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂತಂದ್ರೆ ಈ ಮೂವಿ 60% ಕಂಪ್ಲೀಟ್ಲಿ ರವಿ ಅವರು ಡೈರೆಕ್ಷನ್ ಮಾಡಿದ ಯಾವ ತರ ಇದೆ ಅಂದ್ರೆ ಎಕ್ಸ್ಪೆರಿಮೆಂಟ್. ಇನ್ನು 40% ಕಂಪ್ಲೀಟ್ ಆಗಿ ಕತೆ ಜಿಸ್ಟ್ ಏನಿದೆ ಅದನ್ನ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಕಷ್ಟಪಟ್ಟಿದ್ವಿ ಯಾಕಂದ್ರೆ ಲಾಂಗ್ ಶಾಟ್ ಕ್ಲೋಸ್ ಅಪ್ ಎಲ್ಲ ಇದ್ರೆ ನಾವು ಈಸಿಯಾಗಿ ಮಾಡ್ಬೋದು, ಕಟ್ ಶಾಟ್ ಆಗುತ್ತೆ. ಇದು ಹಾಗಲ್ಲ. ಯಾವ್ದೋ ಒಂದ್ ಕಡೆ CCTV ಅಲ್ಲಿ ಇದೆಯಲ್ಲ ಅದಿಷ್ಟು ಕವರ್ ಮಾಡುತ್ತೆ. ಒಂದೇ ಶಾರ್ಟ್ ಅಲ್ಲಿ ನಾವು ಮಾಡ್ಬೇಕಿತ್ತು. ಒಂದ್ ಶಾರ್ಟ್ ಅಲ್ಲಿ ಯಾವ ಚಿಕ್ಕ ಮಿಸ್ಟೇಕ್ ಮಾಡಿದ್ರು 2.5 ನಿಮಿಷ ಶಾರ್ಟ್ ಮಾಡ್ತಿದ್ರೆ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೆ ರೀಶಾರ್ಟ್ ಆಗ್ತಿತ್ತು. ಸಿಕ್ಕಾಪಟ್ಟೆ ಬೆವರಿಸ್ಬಿಟ್ಟಿದ್ದಾರೆ ನಮ್ದು. ಬಟ್ ತುಂಬಾ ಚೆನ್ನಾಗಿತ್ತು. ಸೊ ಒಳ್ಳೇದಾಗಿರ್ಲಿ ಲಿಖಿತ್ ಸೂರ್ಯ ಅವರೇ, ಹಾಗೆ ರವಿ ಸರ್. ಅಂಡ್ ಸರ್, ನೀವು ಚಿಕ್ಕವ್ರು ಯಾರಂತಿಲ್ಲ, ಎಲ್ಲಾ ಮೂವಿ ಸಪೋರ್ಟ್ ಮಾಡ್ತೀರಾ ಯಾರೇ ಬಂದ್ರು. ನಿಮ್ಮ ಈ ಪ್ರೀತಿ ಹಿಂಗೆ ಇರ್ಲಿ ಎಲ್ಲ ಹೊಸ ಹುಡುಗರ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಅವರೇ, ವರ್ಧನ್ ಅವರೇ. ಇವರೆಗೂ ಹೇಗಿದೆ? ಎಸ್ ಪ್ಲೀಸ್. ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ನೀನ್ ಮಾತಾಡೋದು ಎಲ್ಲರೂ ಮಾತಾಡ್ಬಿಟ್ಟಿದ್ರು ಆಲ್ರೆಡಿ. ನಿಮ್ ಮಾತಾಡಕ್ಕೆ ಏನು ಉಳಿಸಿಲ್ಲ. ನಮ್ ಡೈರೆಕ್ಟರ್ ಆಲ್ಮೋಸ್ಟ್ ಎಲ್ಲ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ ಸಿನಿಮಾ ಬಗ್ಗೆ. ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ಯಶ್ ಶೆಟ್ಟಿ, ಅಕ್ಷಾ, ಮತ್ತೆ ಚೇತನ್, ವರ್ಧನ್, ಮತ್ತೆ ದಯಾಳ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿಜಯ್ ಸರ್, ಎಲ್ರಿಗೂ. ಅದೇ ಎಲ್ರು ಮಾತಾಡ್ತಿರೋ ಒಂದೇ ಹೇಳ್ತಿದಾರೆ ಅಂದ್ರೆ ಟೆಕ್ನಿಕಲ್ ಆಗಿ ಎಲ್ರು ಹೇಳ್ತಾ ಇದಾರೆ. ಇಟ್ಸ್ CCTV, ಅದ್ರಲ್ಲಿ ಏನೇನೋ ಸಮಸ್ಯೆಗಳು ಇರ್ತವೆ. ಇಟ್ಸ್ ನಾಟ್ ಒಂದು ಕ್ಲೋಸ್ ಮಿಡ್ ಈ ಪ್ಯಾಟರ್ನ್ ಅಲ್ಲಿ ನಾವು ಶೂಟ್ ಮಾಡಿಲ್ಲ, ಮಾಡಕ್ ಆಗೋದು ಇಲ್ಲ. ಬಿಕಾಸ್ ನಾವು ಕಾನ್ಸೆಪ್ಟ್ ಅಲ್ಲೇ ನಾವು ಅದನ್ನ ಲಿಮಿಟೇಷನ್, ಆ ಬೌಂಡ್ರಿ ಇಟ್ಕೊಂಡೇ ಮಾಡಬೇಕು ಅಂತ ಕತೆ ಇದೇ ತರ ಹೇಳ್ಬೇಕು ಅನ್ನೋದೇ ಕಾನ್ಸೆಪ್ಟ್ ಇದ್ದಿದ್ದು. ಬಟ್ ಪಾಯಿಂಟ್ ಏನಂದ್ರೆ ಅದಷ್ಟೇ ಪಾಯಿಂಟ್ ಅಲ್ಲ, ಇಟ್ಸ್ ಎಮೋಷನಲ್ ಸಿನಿಮಾ ಬೇಸಿಕಲಿ. ತುಂಬಾ ಎಮೋಷನ್ ಇದೆ. ಅದು ನಾವ್ ಏನೇ ಟೆಕ್ನಿಕಲ್ ಆಗಿ ನಾವು 1000 ಮಾಡಿದ್ರು ಎಮೋಷನ್ ಇಲ್ಲ ಅಂದ್ರೆ ಆ ಸಿನಿಮಾ ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ. ತುಂಬಾ ಚೆನ್ನಾಗಿದೆ ಎಮೋಷನ್ಸ್. ಸಿನಿಮಾದಲ್ಲೂ ಎಮೋಷನ್ ಇದೆ. ನಾನು ಸಿನಿಮಾ ಮೇಲೆ ಪ್ಯಾಷನ್ ಕೂಡ ಅಷ್ಟೇ ಎಮೋಷನ್ ಇದೆ. ಹಂಗಾಗಿ ಪ್ಯಾಷನೇಟ್ ಆಗಿ ಮಾಡಿರೋ ಸಿನಿಮಾ. ಪ್ಯಾಷನೇಟ್ ಆಗಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಯಾರು ಒಂದು ಏನಂತಾರೆ ವ್ಯಾವಹಾರಿಕವಾಗಿ ಆತರ ನೋಡದೆ ಒಂದು ಸ್ನೇಹಪೂರ್ವಕವಾಗಿ ಸುಮಾರು ಜನ ಎಲ್ಲರೂ ನಮ್ಮ ಆರ್ಟಿಸ್ಟ್ ಆಗಲಿ, ಇವಾಗ ರಾಘು ಶಿವಮೊಗ್ಗ ಸರ್ ಇಲ್ಲ, ಅಶ್ವಿನಿ ಸರ್ ಅವ್ರು ಬರ್ಲಿಲ್ಲ, ವಜರಂಗ್ ಶೆಟ್ಟಿ, ಇನ್ನು ಸುಮಾರು ಜನ ಬರ್ಲಿಲ್ಲ. ಹಾಗಾಗಿ ಮತ್ತೆ ವಿಜಯ್ ಬರ್ಮಸಾಗರ್ ಅವರು ಸ್ಟಾರ್ಟಿಂಗ್ ಇಂದಾನು ಒಂದು ಸಪೋರ್ಟಿವ್ ಆಗಿ ನಮ್ಗೆ ಬೆನ್ನೆಲು ಬಂದು ನಿಂತಿರೋದು ವಿಜಯ್ ಬರ್ಮಸಾಗರ್ ಅವರೇ. ಯಾಕಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಒಂದ್ ಹೆಜ್ಜೆ ಆಕ್ಟರ್ ಆಗ್ಬೋದು. ಯಾರೋ ಖರ್ಚು ಮಾಡ್ತಾರೆ, ನಾನು ಯಾಕೆ ಮಾಡ್ಬೇಕು, ಮೇಕಪ್ ಹಾಕ್ಬಿಟ್ಟು ಹೋಗಿ ನಾನು ಪ್ರಮೋಷನ್ ಹೋಗ್ಬಿಟ್ಟು ಎಲ್ಲ ಮಾಡ್ಬೋದು. ನಾನೇ ದುಡ್ಡು ಹಾಕ್ಬೇಕು ಅಂದಾಗ ಒಬ್ರು ಯಾರೋ ಒಬ್ರು ಇಲ್ಲ ಮಾಡ್ಬೋದು ಅಂದ್ರೆ ಹೋಗ್ ಮಾಡು, ಸೂಪರ್ ಹಿಟ್ ಆಗ್ಬಿಡುತ್ತೆ, 10 ಕೋಟಿ ಕಲೆಕ್ಷನ್ ಆಗುತ್ತೆ, ನೀನ್ ದೊಡ್ಡದ ಆ ತರ ಎಲ್ಲ ಹೇಳಿಲ್ಲ ಅವ್ರು. ಇಷ್ಟಿಷ್ಟು ಈ ತರ ಸಮಸ್ಯೆಗಳು ಇರ್ತವೆ, ಇದೆಲ್ಲ ನೋಡ್ಕೊಂಡು ಮಾಡೋ ಅದೇ ಖಂಡಿತ ಒಂದು ಹೆಜ್ಜೆ ಮುಂದಿಟ್ಟು ಟ್ರೈ ಮಾಡ್ಬೋದು. ಯಾಕಂದ್ರೆ ಕತೆ ವಿಭಿನ್ನವಾಗಿದೆ, ಕರೆಕ್ಟ್ ಆಗ್ಬೋದು. ಮತ್ತೊಂದು ಬೇಸಿಕಲಿ ನಾನು ಪ್ರೊಡ್ಯೂಸ್ ಮಾಡಿದ ಒಂದು ದಿವಸ ಅದೇ ಕತೆ ನಂದು ಅನ್ನೋದಕ್ಕಿಂತ ಸೊ ಆ ತರ ಒಂದು ಟ್ರ್ಯಾಕ್ ಅಲ್ಲಿ ಇರೋದು ಇನ್ನೊಂದು ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಸೊ ಬೇರೆಯವ್ರ ದುಡ್ಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ನಾನ್ ದುಡ್ಡು ಹಾಕೊಂಡು ಸೋತ್ರು ಗೆದ್ರು ಅದು ನಮ್ಮ ಹೊಣೆಯಾಗಿರ್ಲಿ, ಗೆದ್ರು ಸೋತ್ರು ಎಲ್ಲದಕ್ಕೂ ನಾನು ರೆಡಿ ಆಗಿದ್ದೀನಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಎಡಿಟರ್ ಕಿರಣ್ ಸರ್ ಶೂಟಿಂಗ್ ಎಲ್ಲ ಬಂದು ಅವ್ರ ಎಡಿಟರ್ ತರ ಇರ್ಲಿಲ್ಲ, ಎಲ್ಲ ತರನು ಹೆಲ್ಪ್ ಮಾಡಿದ್ದಾರೆ. ಮಕೇಶ್ ಬರ್ಲಿಲ್ಲ, ಅವನು ದೂರದರ್ಶನ ಅದ್ರಲ್ಲಿ ವರ್ಕ್ ಮಾಡಿರೋದು. ಮತ್ತೆ ಹೀಗೆ ಹೇಳೋರು ಸುಮಾರು ಜನ ಇದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಿಲೀಸಿಂಗ್ 12 ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸರ್ ನನ್ಗೆ ಮುಂಚೆಯಿಂದನೂ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ನನ್ಗೆ ಇಷ್ಟ. ಈಗ ಎಕ್ಸಾಂಪಲ್ 6-5 ಕೊಡ್ಬಿಟ್ಟು ಹಿಂದಿಲಿ ಈ ತರ ಸಿನಿಮಾಗಳು ಸುಮಾರು ಬಂದಿದ್ದಾರೆ. ದಿವಾಕರ್ ಬ್ಯಾನರ್ಜಿ ಅಂತ ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಅವ್ರದ್ದು ಲವ್ ಸೆಕ್ಸ್ ಲೋಕ ಅಂತ ಒಂದು ಸಿನಿಮಾ ಇತ್ತು. ಈ ಪ್ಯಾಟರ್ನ್ ಆಫ್ ಸಿನಿಮಾದಲ್ಲಿ ಅದು ಕ್ಲಿಕ್ ಆಗಿದೆ. ಅದು ಕ್ಲಿಕ್ ಯಾಕಾಗಿದೆ ನಾವು ಅಬ್ಸರ್ವ್ ಮಾಡ್ಬೇಕು. ಟೆಕ್ನಿಕಲಿ ಮತ್ತೊಂದು ಬಜೆಟ್ ಕಮ್ಮಿ ಇದೆ, ಇದೆಲ್ಲ ಓಕೆ, ಬಟ್ ಅಲ್ಲೆಲ್ಲ ಒಂದು ಎಮೋಷನ್ ಕನೆಕ್ಷನ್ ಇದೆ. ಸೊ ಎಲ್ಲದಲ್ಲೂ ಒಂದು ಎಮೋಷನ್ ಕನೆಕ್ಷನ್ ಇಟ್ಕೊಂಡು ನಾವು ಟೆಕ್ನಿಕಲ್ ಅಪ್ರೋಚ್ ಮಾಡಿ ಟ್ರೈ ಮಾಡ. ಎಲ್ಲದು ಕಮರ್ಷಿಯಲ್ ಮಾಡಿರೋ ಸಿನಿಮಾಗಳೆಲ್ಲ ಸಕ್ಸಸ್ ಆಗಿದಾವ ಗೊತ್ತಿಲ್ಲ. ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಏನಾಗ್ತಿದೆ, ರಿಸಲ್ಟ್ ಏನು. ಮತ್ತೊಂದು
ಎಷ್ಟೇ ಸಿಂಪಲ್ ಅನ್ಸ್ಬೋದು ಶಾರ್ಟ್ಸ್ ಅಲ್ಲ, ಇಂಪಾಸಿಬಲ್. ಅದು ಇದೆ ಸರ್, ಅದು ಇದೆ, ಬಟ್ ನನ್ ಮುಖನೇ ಕಾಣಲ್ಲ ಆಲ್ಮೋಸ್ಟ್. ದಟ್ ಈಸ್ ನಾಟ್ ಅ ಕ್ರೈಟೀರಿಯಾ. ನನ್ಗೆ ಬಿಲ್ಡಪ್ ಬೇಕು ಹೀರೋಗಿ. ನಾನು ತೆಲುಗು ಸಿನಿಮಾದಲ್ಲಿ ಇದೆ, ನಾನು ಸರ್ ನೋಡಿದ್ರೆ 4 ಫೈಟ್ ಇದೆ ನನ್ಗೆ. ಅಪ್ಕಮಿಂಗ್ ರಾಮಪುರಂ ಅಂತ ಸಿನಿಮಾ ನನ್ಗೆ ನಾನ್ ಮಾಡೋ ಸಿನಿಮಾದಲ್ಲಿ ಅದು ಯಾವ್ದು ಇರ್ಬಾರ್ದು. ನನ್ಗೆ ಪಾತ್ರ ಮಾತ್ರ ಕಾಣ್ಲಿ, ಕಾಣೋದು ಯಾವ ತರ ಅಲ್ಲಿರುತ್ತೆ, ನಾನು ಇಲ್ಲಿರ್ತೀನಿ, ಇಲ್ಲಿ ಕಾಣ್ತೀನಿ ಇಷ್ಟೇ. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಅಷ್ಟರಲ್ಲಿ ಕಾಣುತ್ತೆ. ಮತ್ತೆ ಅದು ಹೆಂಗಾದ್ರೂ ಕನೆಕ್ಟ್ ಆಗುತ್ತೆ ಅನ್ನೋ ಬೇರೆ ಮೇಲೆ ಮಾಡಿ. ಎಷ್ಟೋ ಜನ ಹೇಳಿದ್ರು, ಯಾಕಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಲೋಸ್ ಇಲ್ವಲ್ಲಪ್ಪ, ಏನ್ ಮಿಡ್ ಇಲ್ಲ, ಏನಿಲ್ಲ, ನೀನ್ ಹೀರೋ ತಾನೆ, ನೀನ್ ಕಾಣ್ಬೇಕಲ್ಲ, ನೀನ್ ಎಕ್ಸ್ಪ್ರೆಷನ್ ಕಾಣ್ಬೇಕಲ್ಲ. ನನ್ಗೆ ಅದ್ ಬೇಡ ಅಂತಾನೆ ನನ್ಗೆ ಸಾಕು, ಅದೆಲ್ಲ ಮಾಡಿದೀವಿ, ಟ್ರೈ ಮಾಡೋಣ. ಸರ್ ಕುನಾಲ್ ಅಂತ ಹೇಳಿ, ಅವ್ರ ಜೊತೆ ನಾಗೇಶ್ ಕುಮಾರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ಇದು ಮಾಲ್ ಸಿನಿಮಾ, ನಾನು ಥಿಯೇಟರ್ಗೆ ನಾನು ಇನ್ನೂ ಟ್ರೈ ಮಾಡಿಲ್ಲ. ಬೇಡ ಅಂತ ಮಾಡಕ್ ಆಗಲ್ಲ ಅಂತ ಬೇಡ, ಮಾಲಿಂದ ನೋಡೋಣ, ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಹೌದು ಥ್ಯಾಂಕ್ ಯು ಸರ್. Okay, ಲಿಖಿತ್ ಸೂರ್ಯ ಅವರೇ, once again congratulations. ಚೆನ್ನಾಗಿ ನಡ್ಸ್ಕೊಡ್ತೀನಿ. Thank you. Once again congratulations. ಅದ್ಭುತವಾಗಿ ನಟಿಸಿದ್ದೀರಾ. ಈಗ ನಮ್ಮ ಇಡೀ ಚಿತ್ರತಂಡ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ ಪಾರ್ಟಿಯಲ್ಲಿ ಇವರಿಗೆಲ್ಲ ಹುಡುಗರು ಕೊಟ್ಬಿಟ್ಟು ನನ್ಗೆ ಹುಡುಗರು ಕೊಟ್ಟಿದ್ದಾರೆ. ಅದೇ ಇಷ್ಟು ಅದನ್ನೇ ಹೇಳ್ಬಿಡ. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮ ಸಿನಿಮಾದ ಪ್ರೆಸ್ ಮೀಟಿಗೆ. ಅಗೇನ್ ಈ ಸಿನಿಮಾ ಮೇನ್ ಆಕ್ಟ್ ಮಾಡಕ್ಕೆ ಲಿಖಿತೇ ಕಾರಣ ನನಗೂ. ಆಕ್ಚುಲಿ ನಾನು ಲಿಖಿತ್ ಹೀರೋ ಮಾಡ್ತಿದ್ದೀನಿ ಮಗ, ಈ ತರದೊಂದು ರೋಲ್ ಇದೆ, ನೀನ್ ಆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಫಸ್ಟ್ ರವಿ ಸರ್ನ ಭೇಟಿಯಾಗಿ, ರವಿ ಸರ್ ಆಕ್ಚುಲಿ ಕ್ಯಾರೆಕ್ಟರ್ ಹೇಳಿದ್ರು, ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್. ನಂಗೆ ಆಕ್ಚುಲಿ ಬಿಗಿನಿಂಗ್ ಗೊತ್ತಿರ್ಲಿಲ್ಲ ಇದು CCTV ಫುಟೇಜ್ ಪ್ಲಾನ್ ಮಾಡ್ತೀರ ಅಂತ ಗೊತ್ತಿರ್ಲಿಲ್ಲ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಸೆಟ್ಟಿಗೆ ಮೇಲೆ ಈಗ ಸರ್ CCTV ಮೋಸ್ಟ್ಲಿ ಬಜೆಟ್ ಉಳ್ಸಕ್ಕೆ ನಾವು ಪ್ಲಾನ್ ಮಾಡ್ಬಿಟ್ರೇನೋ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಆಕ್ಚುಲಿ ಹಂಗಿಲ್ಲ, ಕಥೆನೇ ಹಂಗ್ ಮಾಡ್ಕೊಂಡಿದ್ರು. ಅದೇ ಯಶೋರ್ ಹೇಳ್ದಂಗೆ ಒಂದ್ ಮೂಲೆಯಲ್ಲಿ ಕ್ಯಾಮ್ರಾ ಇಟ್ ಆಕ್ಷನ್ ಅಂದ್ರೆ ಡೈರೆಕ್ಟರ್ ಇರ್ತಿರ್ಲಿಲ್ಲ, ಯಾರು ಇರ್ತಾರಲ್ಲ, ಎಲ್ಲ ಆಚೆ ಹೋಗೋರು. ನಮಗೇನ್ ಅನ್ಸುತ್ತೋ ನಾವು ಆಕ್ಟ್ ಮಾಡ್ಬೇಕಾಗಿತ್ತು ಆಕ್ಚುಲಿ. ಸೊ ಆ ತರ ಮಾಡ್ಕೊಂಡು ಆಕ್ಟ್ ಮಾಡಿದ ಪಿಕ್ಚರು ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ. ಆಕ್ಚುಲಿ ನಾನು ನೋಡಿದೀನಿ ಸಿನಿಮಾ, ತುಂಬಾ ಚೆನ್ನಾಗ್ ಬಂದಿದೆ. ರವಿ ಸರ್ಗೆ ಹಾಗೆ ಲಿಖಿತ್ಗೆ ಇಬ್ಬರಿಗೂ ತುಂಬಾ ಒಳ್ಳೇದಾಗಬೇಕು. ಮೋಸ್ಟ್ಲಿ ಇಬ್ಬರಿಗೂ ನಾವು ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ರೆ ನಾನೇ ಅನ್ಸುತ್ತೆ, ಮಾಡ್ರಿ ರಿಲೀಸ್ ಮಾಡ್ರಿ, ಯಾಕೆ ಲೇಟ್ ಮಾಡ್ತಿದ್ದೀರಾ, ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಒಳ್ಳೆ ಸಿನಿಮಾ ಮಾಡಿದೀವಿ, ಯಾಕೆ ಕಷ್ಟಪಟ್ಟು ಕೆಲಸ ಮಾಡಿದೀವಿ ನಾವೆಲ್ಲ ಯಾವಾಗ ತಲೆ ಇದೆ. ಲಿಖಿತ್ ಅಂತ ಮೋಸ್ಟ್ಲಿ ನಾನು ಫೋನ್ ತೆಗೆದು ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ. ಅದ್ರ 1 ವರ್ಷ ಆಯ್ತು ಅಂತ ನೀನೇನೆ ಫೋನ್ ಮಾಡಿದ್ದೆ, ಫೋನ್ ಐತೈತೆ ಟಾರ್ಚರ್ ಕೊಟ್ಟು ರಿಲೀಸ್ ಮಾಡೋಣ ಅಂತ ಹೇಳ್ತೀನಿ. ಸೊ ಹಂಗಾಗಿ ನಂಗೆ ಸಿನಿಮಾ ಮೇಲೆ ಬಹಳ ನಂಬಿಕೆ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ನನ್ನ ನಂಬಿಕೆ ಇದೆ. ಬಹಳ ಇಷ್ಟಪಟ್ಟು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೀವಿ. ನಿರ್ದೇಶಕರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ನಮ್ ನಿರ್ದೇಶಕ ಇಂಜಿನಿಯರ್, ಆಕ್ಚುಲಿ ಬೇರೆ ಕೆಲಸ ಮಾಡೋ ಒಂದಕ್ಕೆ ಸಂಬಳ ಬಂದ್ಬಿಡುತ್ತೆ. ಆಕ್ಚುಲಿ ಅವರು ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ನಾನು ತುಂಬಾ ಹತ್ರದಿಂದ ನೋಡಿದೀನಿ. ಎಲ್ಲರೂ ಡೋಂಟ್ ವರಿ ಸರ್, ತುಂಬಾ ಒಳ್ಳೇದಾಗುತ್ತೆ ಈ ಸಿನಿಮಾ, ಎಲ್ಲ ಇಬ್ಬರಿಗೂ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್, ಈ ಸಿನಿಮಾಗೆ ನಿಮ್ಗೆ ತುಂಬಾ ಸಪೋರ್ಟ್ ಇದೆ. ಅಂಡ್ ಆಮೇಲೆ ದಯಾಳ್ ಸರ್ ಈ ಸಿನಿಮಾ ನೋಡಿದ್ರು ಅಂತ ಹೇಳಿ ನಂಗೆ ರವಿ ಸರ್ ಫೋನ್ ಮಾಡಿ ಹೇಳಿದ್ರು. ಆಕ್ಚುಲಿ ಸರ್ ನಾನು ತುಂಬಾ ತಲೆ ತಿಂತಿದ್ದೆ ಅವರಿಗೆ, ಹಂಗಾಗಿ ಸ್ವಲ್ಪ ದಯಾಳ್ ಸರ್ ನೋಡಿದ್ರು ಸರ್ ಸಿನಿಮಾ ಇವತ್ತು ಏನೋ ಫೋನ್ ಮಾಡೋದು ಇಮಿಡಿಯೇಟ್. ನಾನು ಅವಾಗ ಹೇಳಿದ್ದೆ ಸರ್, ಆಕ್ಚುಲಿ ದಯಾಳ್ ಸಿನಿಮಾ ನಾವು ನೋಡಿದ್ರೆ ಅಂದ್ರೆ ನಾವು ಅರ್ಧ ಗೆದ್ದಂಗೆ ಅಂತ ಹೇಳಿ. ಯಾಕಂದ್ರೆ ನೀವು ಮಾಡೋ ಸಿನಿಮಾಗಳು, ನಿಮ್ಮ ಯೋಚನಾ ಶಕ್ತಿಗಳು, ನಿಮ್ ಸಿನಿಮಾಗಳೆಲ್ಲ ನಾನು ನೋಡ್ಕೊ ಬಂದಿದ್ದೀನಿ. ಆಕ್ಚುಲಿ ನೀವು ಒಪ್ಕೊಂಡ್ರಿ ಅಂತ ಹೇಳಿದ್ರೆ ಅರ್ಧ ನಾವು ಗೆದ್ದಂಗೆ ಸರ್. ಆಕ್ಚುಲಿ ದಯಾಳ್ ಸರ್ ಸಿನಿಮಾ ಆ ತರ ಅಂದ್ರೆ ಈ ಪ್ಯಾಟರ್ನ್ ಸಿನಿಮಾ ಬಹಳ ಇಷ್ಟಪಡ್ತಾರೆ. ಆಮೇಲೆ ಅವರು ಸಿನಿಮಾನ ಬೇರೆ ತರ ರೀಚು ಮಾಡಿಸ್ತಾರೆ ಅಂತ ನಾನು ಹೇಳಿದ್ದೆ. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಬೆನ್ನೆಲುಬಾಗಿದ್ದಕ್ಕೆ. ಹಾಗೆ ಯಶ್ ಶೆಟ್ಟಿ, ವಜ್ರಾಂಗು, ಚೇತನ್ ಜೊತೆ ನಮ್ಗೆ ಸೀನ್ ಇಲ್ಲ. ನಿಮ್ ಬೇರೆ ಎಲ್ಲ ಅಶ್ವಿನ್ ಅವರೆಲ್ಲ ಇವತ್ತು ಆಕ್ಚುಲಿ ಅವರು ಬೇರೆ ಶೂಟ್ ಬಿಸಿಲ್ ಬಂದಿಲ್ಲ. ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನೀವು ಕೊಟ್ಟಿರೋ ಟಾರ್ಚರ್ ತುಂಬಾ ಒಳ್ಳೆ ಟಾರ್ಚರ್, ಅದು ಕಂಟಿನ್ಯೂ ಆಗ್ತಾ ಇದೆ. ಚೇತನ್ ದುರ್ಗ ಅವರೇ, ನೀವು ಒಬ್ಬ ಹ್ಯಾಕರ್ ಅನ್ನೋದು ಗೊತ್ತಾಯ್ತು. ಲಿಖಿತ್ ಒಂದು ಕಂಟೆಂಟ್ ಸಬ್ಜೆಕ್ಟ್ಸ್ ನ ಯೂಶಲಿ ಟ್ರೈ ಮಾಡ್ತಿರ್ತಾನೆ ಯಾವಾಗಲೂ. ಸೂಕ್ಷ್ಮ ಅಂತ ಶಾರ್ಟ್ ಫಿಲ್ಮ್ ಮಾಡಿರೋ, ಒಂದಷ್ಟು ಕಡೆ ಸೆಲೆಕ್ಟ್ ಆಗಿ ಒಂದಷ್ಟು ಅವಾರ್ಡ್ಸ್ ಎಲ್ಲ ಬಂದಿತ್ತು. ಆಮೇಲೆ ಎಕ್ಸ್ಪ್ರೆಷನ್ ಅಂತ ಮಾಡಿದ. ಅಂದ್ರೆ ಅವನ ಯೋಚನೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಯಾವಾಗ್ಲೂ ಅಂತ, ಬೇರೆ ಕಮರ್ಷಿಯಲ್ ಜಾನರ್ ಬಿಟ್ಟು ಬೇರೆ ತರದ ಒಂದು ವಿಶೇಷವಾದ ಜಾನರ್. ಯಾಕಂದ್ರೆ ಎಲ್ಲೊಬ್ರು ಕೇಳ್ತಿರ್ತಾರೆ, ಮಾಡಿದ ತರದೇ ಸಿನಿಮಾ ಮಾಡ್ತಿರಲ್ಲ, ಬೇರೆ ತರದ್ ಮಾಡ್ಬೇಕು ಬರ್ಬೇಕು ಅಂತ. ಸೊ ಆ ತರ ಒಂದು ಆಲೋಚನೆ ಇದ್ದಿದ್ರಿಂದ ರವಿ ಮೈಂಡ್ ಅಲ್ಲಿ ಇದ್ದಂತ ಈ ಒಂದು ಕಂಟೆಂಟ್ ನ ಒಪ್ಪಿ ಅವನು ಸಪೋರ್ಟ್ ಮಾಡಿ ನಿಂತಿತ್ತು. ಮತ್ತೆ ದಯಾಳ್ ಸರ್ ಆಗ್ಲಿ ಮತ್ತೆ ವಿಜಯ್ ಸರ್ ಆಗ್ಲಿ
ಹೊಸಬರಾಗ್ಲಿ ಯಾರೇ ಆಗ್ಲಿ ಈ ತರದ ಒಂದೇನೋ ಒಂದು ಒಳ್ಳೆ ಕಂಟೆಂಟ್ ಅಂದ್ರೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಾರೆ. ಸೊ ಫಸ್ಟ್ ಆಕ್ಚುಲಿ ನನಗೆ ಒಂದು ಫಿಲಮ್ ಅಲ್ಲಿ ಅವಕಾಶ ಕೊಟ್ಟಿದೆ ಲಿಖಿತ್ತು. ನನಗಾಗ್ಲಿ ರವಿಗೂ ಅನ್ಸುತ್ತೆ ಆಲ್ಮೋಸ್ಟ್ ಒಂದು ಲೈಫ್ ಸೂಪರ್ ಅಂತ ಸಿನಿಮಾ ಆಗ್ತಾ ಇತ್ತು. ಆ ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ರವಿ ಎಲ್ಲ ಜೊತೆ ವರ್ಕ್ ಮಾಡಿದ್ವಿ. ಅವಾಗಿನ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ಈ ಒಂದು ಕಂಟೆಂಟ್ ತುಂಬಾ ವಿಭಿನ್ನವಾಗಿದೆ. ಅಂದ್ರೆ ಈಗ ನಾವು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ತಮಿಳಲ್ಲಾಗ್ಲಿ ಮತ್ತೆ ಹಿಂದಿಲಾಗ್ಲಿ ಈ ತರದೊಂದು ಕಂಟೆಂಟ್ಸ್ ನಾವು ನೋಡಿದ್ವಿ. ಬಟ್ ಇಲ್ಲಿ ಹೊಸದಾಗಿ ಟ್ರೈ ಮಾಡಿದ್ದಾರೆ. ಸೊ ಹಾಗಾಗಿ ನೋಡ್ಬೇಕಾದ್ರೆ ನಿಮ್ಗೆ ವಿಶಿಷ್ಟವಾಗಿ ಅನ್ಸುತ್ತೆ. ಖಂಡಿತ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ ಒಂದು ಹ್ಯಾಕರ್ ಪಾತ್ರ, ಅಶ್ವಿನ್ ಹಾಸನ್ ಅವ್ರ ಜೊತೆ ಕಾಂಬಿನೇಷನ್ ಇರುತ್ತೆ. ಇವನ್ನೆಲ್ಲ ಇಡದಾಕದ್ ನಾವೇನೆ ಯಾರು ಏನೇನ್ ಮಾಡಿರ್ತಾರೆ ಅಂತ ಎಲ್ಲ ಇಡದಾಕದ್ ನಾವೇನೆ. ಸೊ ಪಾತ್ರ ತುಂಬಾ ಚೆನ್ನಾಗಿದೆ. ನಾನ್ ಮಾಡ್ಲೇಬೇಕು ಅಂತ ಅಂದ್ರೆ ಫ್ರೆಂಡ್ ಆಗಿ ಅವರ ಸಿನಿಮಾದಲ್ಲಿ ನಾನು ಭಾಗವಾಗಿರ್ಬೇಕು ಅಂತ ತುಂಬಾ ಪ್ರೀತಿಯಿಂದ ಮಾಡಿಸ್ತು. ತುಂಬಾ ಖಂಡಿತ ಎಲ್ಲರಿಗೂ ಇಷ್ಟ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಏನಿಲ್ಲ, ಎಲ್ರು ಪಾತ್ರನ ಬಿಟ್ಕೊಡ್ತಾ ಇದೀವಿ. ಇವ್ರು ನಾವು ಒಳ್ಳೆಲ್ಲ ಹ್ಯಾಕರ್ ಕತೆ ಇಲ್ಲೇ ಹೇಳ್ಬಿಟ್ಟಿವಿ ಅನ್ಕೊಂಡ್ಬಿಡಿ. ಇದ್ರ ಬಿಟ್ಟು ಬೇರೆ ಆಕ್ಚುಲಿ ಕತೆ ಇದೆ. ಅದೇ ಮಜಾ ಈ ಸಿನಿಮಾದಲ್ಲಿ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಆ ಮಜಾ ಸೆಪ್ಟೆಂಬರ್ 12ಕ್ಕೆ. ಸಿನಿಮಾ ಅಂದ್ರೆ ಗ್ರಾಮರು ಮತ್ತೆ ಗ್ಲಾಮರ್, ಇದನ್ನ ಎಲ್ಲರೂ ಕೂಡ ನಂಬಿರೋರು. ಆದ್ರೆ ಇಲ್ಲಿ ಗ್ರಾಮರು ಇದೆ, ಗ್ಲಾಮರ್ ಇದೆ, ಅದರ ಆಚೆ ಇನ್ನೊಂದಿದೆ. ಅದೇ ಸೆಪ್ಟೆಂಬರ್ 12 ಗೊತ್ತಾಗುತ್ತೆ. ಯೂಶಲಿ ನಾವೆಲ್ಲ CCTV ಕ್ಯಾಮ್ರಾಗಳು ನೋಡ್ತೀವಿ. CCTV ಕ್ಯಾಮ್ರಾ ನೋಡಿ ಒಂದಿಷ್ಟು ಕಳ್ಳರನ್ನು, ಕೊಲೆಗಾರನು ಎಲ್ಲಾನು ಹಿಡಿತಾರೆ. ಸೊ ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಇಡೀ ಹೋಲ್ ಸಿನಿಮಾದ ಕಾನ್ಸೆಪ್ಟ್. ಸೊ ಲಿಖಿತ್ ಸೂರ್ಯ ಹೇಳ್ಬೇಕಂದ್ರೆ, ಲಿಖಿತ್ ಸೂರ್ಯ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರ್. ಸುಮಾರು ಒಂದು 15-18 ವರ್ಷದ ಹಿಂದಕ್ಕೆ ಹೋಗ್ತೀನಿ. 2 ನಿಮಿಷ ಟೈಮ್ ತಗೊಳ್ತೀನಿ. ಒಂದು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಪ್ರೆಸ್ ಮೀಟ್ ನಡೀತಿರುತ್ತೆ. ನಾನು ಅಲ್ಲಿ ಪ್ರೆಸ್ ಮೀಟಿಗೆ ಹೋಗಿರ್ತೀನಿ. ನಂದು ಒಂದು ಬೈಕ್ ಇರುತ್ತೆ. ಅಲ್ಲಿ ಬೈಕ್ ಹತ್ರ ಬಂದು ನಿಂತಿರ್ತಾರೆ. ಅಲ್ಲಿ ಬಂದು, ಸರ್ ನೀವು ಮೀಡಿಯಾದವರ ಅಂತ. ಹೌದು. ನೀನು ಸರ್ ಹೀಗೆ ನಾನು ಸಿನಿಮಾ ಮಾಡ್ಬೇಕು ಅಂತ. ಏನ್ ಓದಿದ್ಯಾ ಅಂತ ಹೇಳ್ತೀನಿ. ಹಿಂಗೆಲ್ಲ ಓದಿದ್ದೀನಿ ಸರ್. ಓದಿದ್ಮೇಲೆ ಸಿನಿಮಾ ಯಾಕೆ, ಸಿನಿಮಾ ಬೇಡ, ಹೋಗು, ಬೇರೆ ಏನಾದ್ರು ಮಾಡ್ಕೊಂಡು ಹೋಗು ಅಂತ. ಸರ್ ನಿಮ್ ನಂಬರ್ ಕೊಡಿ. ನಂಬರ್ ಇಸ್ಕೊಡ್ತಾರೆ. ನಂಬರ್ ಇಸ್ಕೊಂಡು ಹೋಗ್ತಾರೆ ಅಲ್ಲಿಂದ. ಮತ್ತೆ ಆ ನಂಬರ್ ಅವಾಗ ಕಾಲ್ ಮಾಡ್ತಾ ಇರ್ತಾರೆ. ಈಗ ಪದೇ ಫೋನ್ ಮಾಡ್ತಾ ಇರ್ತಾರೆ, ಸರ್ ಒಂದು ಚಾನ್ಸ್ ಅಂತ. ಸೊ ನನಗೆ ಗೊತ್ತಿರೋ ಒಂದಿಷ್ಟು ಡೈರೆಕ್ಟರ್, ಪ್ರೊಡ್ಯೂಸರ್ಗೆ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಒಂದು ಸಿನಿಮಾ ಕಲಿತಾ ಹೋಗ್ತಾರೆ. ಅದಾದ್ಮೇಲೆ 1 ವರ್ಷ ಅವರು ಎಸ್ಕೇಪ್ ಆಗ್ತಾರೆ. ಎಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ. ಆಮೇಲೆ ಒನ್ಸ್ ಅಗೇನ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಸಿಗ್ತಾರೆ. ಹೀರೋ ಆಗಿ ಅವ್ರು ಬರ್ತಾರೆ. ಅದೇ ಲೈಫ್ ಸೂಪರ್. ಸೊ ಆ ಲೈಫ್ ಸೂಪರ್ ಇವತ್ತು ಅವ್ರ ಲೈಫ್ ನ ಇಲ್ಲಿ ತಂದು ನಿಲ್ಸಿದೆ. ಸೊ ಒಬ್ಬ ಪ್ರೊಡ್ಯೂಸರ್ ಆಗಿ ಮಾಡಿದೆ ಅಂತಂದ್ರೆ ನಿಜಕ್ಕೂ ಅದು ಗಟ್ಟಿ ಧೈರ್ಯ ಬೇಕು. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನೋಡೋ, ಯಾವತ್ತು ನಮಗ್ ನಾವು ಹಾರ ಹಾಕೋಬೇಕು. ಆಮೇಲೆ 4 ಜನ ಬಂದು ಹಾರ ಹಾಕ್ತಾರೆ. ಫಸ್ಟ್ ನೀನ್ ಏನ್ ಮಾಡ್ಬೇಕಂತಿದ್ರೆ ನೀನ್ ಮಾಡುವ. ಸೊ ಒಂದು ಟೀಮ್ ಕಟ್ಕೊಂಡು ಏನು ಮಾಡ್ಬೇಡ, ಆಯ್ತು ಶುರು ಮಾಡೋ ಅಂದಾಗ ಐ ಕ್ಯಾನ್ ಅಂತೇಳಿ ಶುರು ಮಾಡಿದ್ರು. ಐ ಕ್ಯಾನ್ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಸಿನಿಮಾ ಆಯ್ತು. ಸೊ ಒಂದು ಒಳ್ಳೆ ಟೀಮ್ ಬೇಕಿತ್ತು. ಒಳ್ಳೆ ಟೀಮ್ಗೆ ಯಶ್ ಶೆಟ್ಟಿ ಆಗಿರ್ಬೋದು, ನಮ್ಮ ವರದನ್, ರಘು ಶಿವಮೊಗ್ಗ, ಆಮೇಲೆ ವಜ್ರಾಂಗ್ ಶೆಟ್ಟಿ, ನಮ್ಮ ಚೇತನ್ ಎಲ್ಲ ಒಂದಿಷ್ಟು ಸ್ನೇಹಿತರೆಲ್ಲ ಕೈ ಜೋಡಿಸಿದ್ರು. ಸೊ ನಂದೇನು ಇದು ಕೆಲಸ ಇಲ್ಲ. ಆಕ್ಚುಲಿ ನಾನು ಇವ್ರ ಜೊತೆಗೆ ಇದ್ದೀನಿ ಅಷ್ಟೇನೆ. ಯಾವ ಕ್ರಿಯೇಟಿವ್ ಇಲ್ಲ ಅವರ ಕ್ರಿಯೇಟಿವ್ ನಲ್ಲಿ ಸಿನಿಮಾ ಆಗಿದ್ದು. ಇನ್ನು ರವಿ ಬಗ್ಗೆ ಹೇಳ್ಬೇಕಂದ್ರೆ, ರವಿ ಅಣ್ಣ ಅವರು US ಅಲ್ಲಿ ಇದ್ದಾರೆ. ಅವರು ಇಂಜಿನಿಯರ್. ನಿಂಗೆ ಸಿನಿಮಾ ಬೇಕಾ ಅಂತ ಅವರು ಹಿಂಗೆ ಕೇಳಿದ್ದೆ. ಬೇಡ ಗುರು, ಯಾಕಂದ್ರೆ ನಾವು ದಿನ ಪ್ರೆಸ್ ಮೀಟ್ ನೋಡ್ತೀವಿ, ಎಲ್ಲ ಅವರ ನೋವುಗಳನ್ನ ಹೇಳ್ಕೊಳಕ್ ಬರ್ತಾರೆ. ನೀವ್ಯಾಕೆ ನೋವುಗಳನ್ನ ಹೇಳ್ಕೊಂಡು ಬರಬೇಕು, ಬಹಳ ಕಷ್ಟ ಇದು ಅಂತಂದ್ರೆ. ಬಟ್ ಒಂದು ಪ್ಯಾಷನ್ ಅನ್ನೋದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ. ರವಿಗೆ ಮತ್ತೆ ಲಿಖಿತ್ಗೆ ಮತ್ತೆ ಓಲ್ಡ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ. ಆಮೇಲೆ ಹೆಚ್ಚಾಗಿ ಈ ಎಡಿಟರ್, ಈ ಸಿನಿಮಾದ ಕಿರಣ್, ಈ ತರದ ಸಿನಿಮಾ ಎಡಿಟ್ ಮಾಡೋದು ಒಂದು ಚಾಲೆಂಜ್. ಯಾಕಂದ್ರೆ ಇಡೀ ಸಿನಿಮಾ CC ಕ್ಯಾಮ್ರಾದಲ್ಲಿ ನಡೆಯುವಂಥದ್ದು. ಹಾಗಾಗಿ ಒಂದು ವಿಶೇಷ ಏನಂದ್ರೆ, ಒಂದು ಈ ಸಿನಿಮಾನ ಪ್ರಯೋಗಾತ್ಮಕ ಸಿನಿಮಾ ಅಂತ ನಾನು ಕರಿಬಹುದು. ಯಾಕಂದ್ರೆ ಬಜೆಟ್ ಅಥವಾ ಇನ್ನೇನೋ ಮೇಕಿಂಗು ಅದನ್ನೆಲ್ಲ ಹೊರತುಪಡಿಸಿದ್ರೆ ಇಟ್ಸ್ ಎ ಗುಡ್ ಅಟೆಂಪ್ಟ್ ಮೂವಿ ಅಂತ ನಾನು ಹೇಳ್ಬೋದು. ಯಾರಿಗೆ ರುಚಿಸುತ್ತೆ, ಯಾರಿಗೆ ರುಚಿಸಲ್ಲ, ಅದು ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಆದ್ರೆ ಒಂದು ಒಳ್ಳೆ ಪ್ರಯತ್ನದ ಸಿನಿಮಾ ಅಂತ ಹೇಳ್ಬೋದು. ನನಗೆ ಅನಿಸ್ದಂಗೆ ರೂಮ್ ಬಾಯ್, ಪ್ರತಿಯೊಬ್ಬ ಹೋಟೆಲ್ ರೂಮ್ ಬಾಯ್ಗಳು ಕೂಡ ನೋಡೋಂಥ ಸಿನಿಮಾ. ಯಾಕಂದ್ರೆ ಅವರ ಜೀವನದ ಕಥೆಗಳಲ್ಲಿ ಒಂದು ಆಗಿರಬಹುದೇನೋ ಗೊತ್ತಿಲ್ಲ, ಅಂತದ ಒಂದು ಘಟನೆ ಈ ಸಿನಿಮಾದಲ್ಲಿದೆ. ಅದೇ ರೂಮ್ ಬಾಯ್ ವಿಶೇಷ. ನೀವಿಷ್ಟು ಹೇಳಿದ್ಮೇಲೆ ಖಂಡಿತ ರೂಮ್ ಬಾಯ್ ಚೆನ್ನಾಗಿರುತ್ತೆ. ಅಲ್ಲ, ರೂಮ್ ಬಾಯ್ಸ್ ಅಂದ್ರೆ ಬೇರೆ ಎಲ್ಲ ಇರುತ್ತೆ. ಆದ್ರೆ ಒಬ್ಬ ರೂಮ್ ಬಾಯ್
ಯಾಕೆ ಅವನು ತನ್ನ ಸಮಸ್ಯೆಗಳಿಗೆ ಸಿಲುಕ್ತಾನೆ ಅನ್ನೋದು ಒಂದು ಥಾಟ್ ಇದೆ. ಎಲ್ಲರ ಜೀವನದಲ್ಲಿ ಒಂದೊಂದು ಆಸೆ ಇರುತ್ತೆ. ನಂಗೊಂದು ಡ್ರೀಮ್ ಇರುತ್ತೆ, ಇವ್ರಿಗೊಂದು ಡ್ರೀಮ್ ಇರುತ್ತೆ, ಎಲ್ಲರಿಗೂ ಒಂದೊಂದು ಡ್ರೀಮ್ ಇರುತ್ತೆ. ಅದು ರೀಚ್ ಆಗ್ಲಿಕ್ಕೆ ಆಗದೆ ಇದ್ದಾಗ ಮನುಷ್ಯ ತನ್ನ ಒಳಗಿನ ನೋವನ್ನ ಹೊರ ಹಾಕಕ್ಕಾಗ್ದಲೆ ಅವನು ಹೇಗೆ ತನ್ನನ್ನು ತಾನು ರೂಪಿಸ್ಕೊಳ್ತಾನೆ ಅನ್ನೋದು ಒಂದು ಲೈನ್ ಆಗ್ತಾನೆ. ಅದು ಯಾವ ಹಂತಕ್ಕೆ ಮುಟ್ಟುತ್ತೆ, ಇಲ್ಲಿ ಕ್ರೈಮ್ ನಿಮಗೆ ಕಾಣುತ್ತೆ. ಕ್ರೈಮೇ ಮೇಜರ್ ಅಲ್ಲ, ಆದ್ರೆ ಸಿನಿಮಾದಿಂದ ಆಚೆ ಬಂದಾಗ ಪ್ರತಿಯೊಬ್ಬ ರೂಮ್ ಬಾಯ್ ಅಂತಲ್ಲ, ಬರೀ ರೂಮ್ ಬಾಯ್ ಅನ್ನೋದು ಒಂದು ಸಂಕೇತ ಅಷ್ಟೇ ಹೆಸರು. ಆದ್ರೆ ಪ್ರತಿಯೊಬ್ಬನಿಗೂ ಒಂದು ಕಾಡುವಂತ ಎಳೆ ಈ ಸಿನಿಮಾದಲ್ಲಿ. ವರ್ಧನ್ ಹೇಳಿದ್ರು, ಈಗ ಎಲ್ಲ ಕತೆ ಹೇಳ್ಬಿಟ್ರು, ನೀವು ಮತ್ತೆ ನನಗೆ ಕತೆ ಹೇಳೋದನ್ನ ಕೇಳ್ತೀರಿ. ಅದನ್ನ ನೀವು ಖಂಡಿತ ಸಿನಿಮಾ ನೋಡ್ತೀರಿ, ಅದನ್ನ ನೋಡಿ ಬಹಳ ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಿರಣ್ ಕುಮಾರ್ ಸರ್, ನಿಮ್ ಮಾತು ಎಡಿಟ್ ಮಾಡಕ್ ನಂಗೆ ಬಿಡಲ್ಲ, ಓಡೋಗ್ತಾ ಇದ್ದೀರಾ. ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ಬಹಳಷ್ಟು ಚಾಲೆಂಜಸ್ ಇರುತ್ತೆ ಎಡಿಟರ್ಗೆ ಎಸ್ಪೆಷಲಿ. ಸೊ ನಿಮ್ಗೆ ಹೇಗಿತ್ತು ಈ ಜರ್ನಿ, ಏನೆಲ್ಲ ಚಾಲೆಂಜಿಂಗ್ ಆಗಿತ್ತು? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾಲೆಂಜ್ ಅಂದ್ರೆ ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲೇ ಎಡಿಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು, ಹಾಗಾಗಿ ಎಲ್ಲರೂ ಬಜೆಟ್ ಕಡಿಮೆ ಅಂತ ಇದ್ರು. ಬಟ್ ಟೆಕ್ನಿಕಲಿ ಯಾವುದನ್ನು ಕಡಿಮೆ ಮಾಡಿಲ್ಲ. ಎಸ್ಪೆಷಲಿ ನೀವು ಸೌಂಡ್ಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಹಾಗಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು 40 days, 30 days, 35 days. ಹಾ ಇಷ್ಟ ಆಗುತ್ತೆ ಸರ್ ಎಲ್ಲರಿಗೂ. ನಂಗೆ ಗೊತ್ತು ನಿಮ್ ಮಾತಾಡಕ್ ಆಗ್ತಿಲ್ಲ, ಬಟ್ ಖಂಡಿತ ನಿಮ್ ಕೆಲಸ ಸೆಪ್ಟೆಂಬರ್ 12ಕ್ಕೆ ಮಾತಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ವಿಜಯ್ ಭರಮ್ ಸರ್. ಥ್ಯಾಂಕ್ ಯು. ಇದೀಗ ಫಸ್ಟ್ ಥಿಂಗ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ದಯಾನ್ ಸರ್, ನಿಮಗೂ ಕೂಡ. ಸೊ ತುಂಬಾ ಬಂದು ಸಪೋರ್ಟ್ ಮಾಡಿದ್ದೀರಾ, ದಟ್ ಮೀನ್ಸ್ ಅ ಲಾಟ್. ಟು ಬಿ ಆನೆಸ್ಟ್, ನೀವು ಹೇಳಿದಂಗೆ ರಿಸೆಪ್ಷನ್ ಕ್ಯಾರೆಕ್ಟರ್ ಜೊತೆ ಒಂದು ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಪಾತ್ರ ಇದು ನಾನು ಮಾಡಿದ್ದು ಕೂಡ. ಬಟ್ ಭಯ ಅಂತ ಏನಾಗಿಲ್ಲ. ಫಸ್ಟ್ ಟೈಮ್ ಕತೆ ಕೇಳಿದಾಗ ನನಗೆ ಇದೇನು ಡಿಫ್ರೆಂಟ್ ಜನ ತರ ಇದೆಯಲ್ಲ, ಇಲ್ಲಿವರೆಗೂ ನಾವು ಈ ತರ ಕತೆ ನೋಡಿಲ್ಲ, ಲೈಕ್ ನನಗಿರೋ ನಾಲೆಜ್ ಪ್ರಕಾರ. ಸೊ ನಾನು ಫಸ್ಟ್ ಕೇಳಿದಾಗ ಓಕೆ ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿದೆ ಮಾಡೋಣ ಅಂತ. ಬಟ್ ಟು ಬಿ ಹಾನೆಸ್ಟ್, ನಾನು ಒನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಬಿಕಾಸ್ ನಾನು ಆಸ್ ಅ ಕೋ ಆಕ್ಟರ್ಗಿಂತ ಆಸ್ ಅ ಫ್ರೆಂಡ್ ಆಗಿ ತುಂಬಾ ನಾವು ಎಂಜಾಯ್ ಮಾಡ್ಕೊಂಡು ಮೂವಿ ಮಾಡಿದ್ದು. ಅಷ್ಟೇ ಅಲ್ಲ, ರವಿ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಅಂಡ್ ಅದೇ ಹೇಳಿದ್ರಲ್ಲ, ಯಶ್ ಅವ್ರು ಹೇಳಿದಾಗೆ ಒಂದು CC ಕ್ಯಾಮ್ರಾ ತರ ಇಟ್ಬಿಟ್ಟು ಶೂಟ್ ಮಾಡಿದಂತ. ಬಟ್ ನಮ್ಗೆ ಮೇನ್ ಬಿಗ್ ಟಾಸ್ಕ್ ಈ ಮೂವಿಯಲ್ಲಿ ಆಗಿರೋದು ಅಂತಂದ್ರೆ ಎಲ್ಲಾನು ಒಂದೇ ಸರಿ ಮಾಡೋದು, ಅದೇ ಒಂದು ಬಿಗ್ ಟಾಸ್ಕ್ ಆಗಿದ್ದು. ಒಂದ್ಸರಿ ಆಕ್ಷನ್ ಅಂತ ಅಂದ್ರೆ ಕಟ್ಟೆ ಇರ್ತಾ ಇರ್ಲಿಲ್ಲ. ಕಂಪ್ಲೀಟ್ ಆಗಿ ಒಂದು ಪರ್ಫೆಕ್ಟ್ ಶಾರ್ಟ್ ಬರೋವರೆಗೂ ನಾವು ಎಲ್ಲೂ ಕಟ್ ಮಾಡೋ ಚಾನ್ಸೇ ಇರ್ತಾ ಇಲ್ಲ. ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಕೂಡ ಮತ್ತೆ ನಾವು ಅದನ್ನ ರೀಟೇಕ್ ಮಾಡ್ತಾನೆ ಇರ್ಬೇಕಾಗ್ತಾ ಇತ್ತು. ಸೊ ಬಟ್ ಸಿನಿಮಾದಿಂದ ತುಂಬಾ ಕಲ್ತಿದೀವಿ, ಪರ್ಫೆಕ್ಷನ್ ಕಲ್ತಿದೀವಿ. ಬಿಕಾಸ್ ಮಧ್ಯದಲ್ಲಿ ಕಟ್ ಆಗ್ಬಾರ್ದು ಅಂತಾನೆ ಕಂಟಿನ್ಯೂಸ್ ಫ್ಲೋ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲ್ತಿದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಶ್ ಅವರಾಗಿರ್ಬೋದು, ವರ್ಧನ್ ಅವರಾಗಿರ್ಬೋದು, ಚೇತನ್ ಅವರಾಗಿರ್ಬೋದು, ಕಿರಣ್ ಸರ್, ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ನಂದು ಬಂದು 2ನೇ ಸಿನಿಮಾ. ಫಸ್ಟ್ ಒಂದು ಬಿಂಗೋ ಅಂತ ಮಾಡಿದೀನಿ, ಅದು ಎಲ್ಲ ಇವಾಗ ಸದ್ಯದರಲ್ಲಿ ರಿಲೀಸ್ ಆಗೋ ಪ್ಲಾನಿಂಗ್ ಇದೆ. ಮೊನ್ನೆ ತಾನೇ ನಾವು ಸಾಂಗ್ ರಿಲೀಸ್ ಮಾಡಿದ್ವಿ, ಕಾಪಾಡಪ್ಪ ಮಾದೇಪ ಅಂತ. ಸೊ ಅದೇ ಇನ್ನೊಂದೆರಡು ಸಿನಿಮಾಸ್ ನಡೀತಾ ಇದೆ, ಸದ್ಯದಲ್ಲಿ ರಿವೀಲ್ ಮಾಡ್ತೀನಿ. ನಾನಾ ಅಂದ್ರೆ ನನ್ಗೆ ಆಕ್ಚುಲಿ ಇದೆ ಚೇಂಜ್ ಮಾಡಿ ಫೈಂಡ್ ಔಟ್ ಮಾಡ್ಬೇಕು ಅಂತ. ಬಟ್ ಅದಿರೋದು ನನ್ನ ಆಡಿಯನ್ಸ್ ನ ಸಿನಿಮಾದ ಮೇಲೆ. ಪಕ್ಕ ಹೋಟೆಲ್ ರಿಸೆಪ್ಷನಿಸ್ಟ್ ಇಂತೂ ಸಖತ್ತಾಗಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸ್ಟೋರಿನ ಶೂಟ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಪಾಯಿಂಟ್ ಆಫ್ ವ್ಯೂ ಮಾಡುವಾಗ ಎರಡನ್ನೂ ಮ್ಯಾಚ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಆಕ್ಚುಲಿ ಟು ಬಿ ಹಾನೆಸ್ಟ್, ನಾನು ನಿಮ್ಮನ್ನ ಮೆನ್ಷನ್ ಮಾಡ್ಬೇಕಂತ ಅನ್ಕೊಂಡೆ. ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಡಿಟಿಂಗ್ ವರ್ಕ್. ಅದನ್ನ ನನ್ನ ಟೆಕ್ನಿಕಲ್ ಹೇಳಲಾಗುತ್ತೆ. ಎರಡನೇದು ಸೌಂಡ್ ಬಗ್ಗೆ ಹೇಳಿದ್ರಲ್ಲ, ನಾನು ನೋಡಿದ್ದು 5.1 ಅಲ್ಲಿ ನೋಡಿಲ್ಲ. ನಾನು ಸ್ಟುಡಿಯೋದಲ್ಲೇ ನೋಡಿ, ಇದರಿಂದ ನನಗೆ ಆ ಟೆಕ್ನಿಕಲಿ ಎಷ್ಟು ಅಪೀಲಿಂಗ್ ಅಂತ ನನಗೆ ಗೊತ್ತಾಗಿಲ್ಲ. ಅದರಿಂದ ನಾನೇನೋ ಮಿಸ್ಗೈಡ್ ಮಾಡಿದೆ ಅಂತ ಅನ್ಕೋಬೇಡಿ. ಹೇಗೇನು ಹೇಳ್ತಾ ಇದ್ರೆ ಇಟ್ಸ್ ಎ ವೆರಿ ಎಂಗೇಜಿಂಗ್ ಸಿನಿಮಾ. ನಾನು 5.1, 7.1 ಆ ತರ ಒಂದು ಸ್ಕ್ರೀನ್ ಅಲ್ಲಿ ನೋಡಿಲ್ಲ. ತುಂಬಾ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಿದ್ವಿ, ಅದರಿಂದ ನಾನು ಅಷ್ಟು ಎಕ್ಸ್ಪ್ರೆಸ್ ಮಾಡಿದೆ ಅಷ್ಟೇ. ಅದರ್ವೈಸ್
ಡೆಫಿನೆಟ್ಲಿ ಒನ್ಸ್ ಅಗೇನ್ ಐ ಸ್ಟಿಕ್ ಆನ್ ಟು ಮೈ ವರ್ಡ್ಸ್. ಇಟ್ಸ್ ಅ ವೆರಿ ಎಂಗೇಜಿಂಗ್ ಸಿನಿಮಾ. ಟೆಕ್ನಿಕಲಿ ತುಂಬಾ ಕಷ್ಟ, ಈ ನಾನ್ ಲೀನಿಯರ್ ನರೇಷನ್ ತುಂಬಾ ಕಷ್ಟ. ಅದನ್ನು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಆಮೇಲೆ ನಿಜ ಹೇಳ್ತೀನಿ, ನೀವು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಅದರಲ್ಲಿ, ಅದಕ್ಕೆ ನಾನು ಮೆನ್ಷನ್ ಮಾಡಿಲ್ಲ. ಫ್ಯಾಂಟಾಸ್ಟಿಕ್ ಥಿಂಗ್. ಅಂದ್ರೆ ನೀವು ಅಷ್ಟು ಬೀಗ ಗ್ಲಾಮರೈಸ್ ಆಗಿ ಮಾಡ್ಕೊಂಡಿದ್ದೀರಾ, ಪರ್ಟಿಕ್ಯುಲರ್ಲಿ ಇನ್ವೆಸ್ಟಿಗೇಷನ್ ಟೈಮ್ ಅದೆಲ್ಲ. ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಇಷ್ಟೇ ಕ್ಲಾರಿಫಿಕೇಶನ್, ತಪ್ಪು ತಿಳ್ಕೊಬೇಡಿ. ನಾನು ಬಜೆಟ್ ಬಗ್ಗೆ ಹೇಳೋದಂದ್ರೆ ಟೆನ್ಷನ್ಸ್ ಇದ್ದೇ ಇರುತ್ತೆ. ಈಗ ಈ ಸಿನಿಮಾನ ಈಗ 3 ಕೋಟಿ ರೂಪಾಯಿ ಮಾಡಿದೆ ಅಂತ ಹೇಳಿದ್ರೆ ನಂಬೋದು ಇಲ್ಲ ಯಾರು. ಅವ್ರಿಗೆ ಸಿನಿಮಾ ಗೊತ್ತಿದೆ. ಈ ಲಿಮಿಟೇಷನ್ಸ್ ಅಲ್ಲಿ ಈ ಸಿನಿಮಾನ ಮಾಡ್ಬಿಟ್ರೆ ನಾವು ಏನೋ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋದು ಲಿಮಿಟೇಷನ್ಸ್ ಅಲ್ಲಿ ಮಾಡಿದ್ದಾರೆ, ಟೆಕ್ನಿಕಲ್ ಖರ್ಚು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಒಂದು ವಿಷಯ, ಈ ನಮ್ಮ ರೂಮ್ ಬಾಯ್ ಟ್ರೈಲರ್ ಯೂಟ್ಯೂಬ್ ಹೋಮ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಿದೆ. ಕಾರ್ತಿಕ್ ರೆಡ್ಡಿ ಅವರು ಬಂದಿದ್ದಾರೆ ಹೋಮ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಹೇಗೆ ಶುರುವಾಯಿತು ಕಥೆ? ಲಿಖಿತ್ ಸೂರ್ಯ ಅವರು ಅಂತ ಗೊತ್ತಾಯ್ತು. ನಿರ್ದೇಶನದ ಬಗ್ಗೆ, ಅದೇ ರೀತಿಯಾಗಿ ರೂಮ್ ಬಾಯ್ ಕಂಪ್ಲೀಟ್ ನಿಮ್ಮ ಜರ್ನಿ. ಎಲ್ಲರಿಗೂ ನಮಸ್ಕಾರ. ಮೈಕ್ ಹತ್ರ ಇಟ್ಕೊಂಡ್ಬಿಟ್ಟು. ನನ್ನ ಹೆಸರು ರವಿ ನಾಗೇಂದ್ರ ಅಂತ ಹೇಳಿ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ನಾನು 2011ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಅಲ್ಲಿ ಬಂದಾಗಿನಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್, ಕೋ ಡೈರೆಕ್ಟರ್, ಡೈಲಾಗ್ ರೈಟರ್, ತಿರುಪತಿ ಎಕ್ಸ್ಪ್ರೆಸ್ ಅನ್ನೋ ಸಿನಿಮಾ ಡೈಲಾಗ್ಸ್ ಬಂದೆ, ಲೈಫ್ ಸೂಪರ್ ಅನ್ನೋ ಸಿನಿಮಾ ಡೈಲಾಗ್ಸ್ ಬಂದೆ. ಅದಾದ್ಮೇಲೆ ಸ್ಕ್ರೀನ್ ರೈಟಿಂಗ್ ಎಲ್ಲ ಮಾಡಿದೆ. ಪಿ ಕುಮಾರ್ ಸರ್, ವಿಷ್ಣುವರ್ಧನ್ ಫಿಲ್ಮ್ ಡೈರೆಕ್ಟರ್ ಪಿ ಕುಮಾರ್ ಸರ್, ಶ್ರೀವತ್ಸ ಸರ್, ಆಮೇಲೆ ವೀಲ್ಚೇರ್ ಹೋಗಿ ನಟರಾಜ್ ಇವರ ಜೊತೆಗೆಲ್ಲ ಕೆಲಸ ಮಾಡಿ, ಪ್ರಶಾಂತ್ ರಾಜಪ್ಪ ಅಂತ ಡೈಲಾಗ್ ರೈಟಿಂಗ್ ಅದ್ರ ಜೊತೆ ಕೋ ರೈಟಿಂಗ್ ಮಾಡಿ. ಇದು ನನ್ನ ಫಸ್ಟ್ನೇ ಸಿನಿಮಾ, ಡೆಬ್ಯೂ ಸಿನಿಮಾ ರೂಮ್ ಬಾಯ್. ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಒಂದು ಹೇಳ್ತೀನಿ. ನಾನು ಲಿಖಿತ್ತು, ಈ ಸಿನಿಮಾದ ನಾಯಕ ನಟರು ಲಿಖಿತ್ತು ಮತ್ತೆ ನಿರ್ಮಾಪಕರು ಲಿಖಿತ್ತು. ನಾವು ಲೈಫ್ ಸೂಪರ್ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದು, ಅವ್ರು ಹೀರೋ ಕೆಲಸ ಮಾಡಿದ್ರು. ಅದಾದ 3 ವರ್ಷ ನಾವು ಭೇಟಿ ಆಗಿರಲಿಲ್ಲ. ಒಂದಿನ ವಿಜಯ ಪರಮೇಶ್ವರ್ ಸರ್ ಅವರು ಸಿಮಿಲರ್ ಆಫೀಸಲ್ಲಿ ನಾನು ಬೈ ಮಿಸ್ಟೇಕ್ ಹೋದೆ, ಇನ್ನೇನೋ ಕೆಲಸ ಇತ್ತು. ಹೋದಾಗ ಅವ್ರು ನನಗೆ ಕೇಳಿದ್ರು, ಏನೋ ಮಾಡ್ತಿದ್ರಿ ನೀವಿಬ್ರು ಅಂತ. ನಾನು ಹೇಳಿದಿಲ್ಲ ಸರ್, ನಾನು ಇಂಡಿಪೆಂಡೆಂಟ್ ಆಗಿ ಏನೋ ಒಂದು ಕಥೆ ಬರೆದು ಪ್ರೊಡ್ಯೂಸರ್ ಹೋಗ್ತಾ ಇದ್ದೀನಿ, ಲಿಖಿತ್ತು ಏನೋ ತೆಲುಗು ಸಿನಿಮಾ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಆಗ ಇಬ್ರು ಸೇರ್ಬಿಟ್ಟು ಒಳ್ಳೆ ಕ್ರಿಯೇಟಿವ್ ಆಗಿ, ಬೇಸಿಕಲಿ ಲಿಖಿತ್ತು ಈಸಿ ಅವರು ಡೈರೆಕ್ಟ್ ಆಗ್ಬೇಕಂತ ತುಂಬಾ ಆಸೆ ಇದೆ, ಅಂದ್ರೆ ಅದ್ರ ಮೇಲೆ ಜಾಸ್ತಿ ಬರುವು. ಅವ್ರು ಆಕ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ರು. ನೀವಿಬ್ರು ಕ್ರಿಯೇಟಿವ್ ಆಗಿದ್ದೀರಾ, ಒಂದು ಏನಾದ್ರು ಲೈನ್ ಇಟ್ಕೊಂಡು ಮಾಡು ಅಂತ ಹೇಳಿದ್ರು. ನಾನು ಅವತ್ತೇ ಲಿಖಿತಿಗೆ ಫೋನ್ ಮಾಡಿದ್ದೆ. ಈ ಸರ್ ಅವತ್ತು ಹೇಳಿದ್ಕೊಳ್ಳೇ ನಾನು ಫೋನ್ ಮಾಡಿದ್ದೆ. ಫೋನ್ ಮಾಡಿ ನಾವು 3 ವರ್ಷ ಆದ್ಮೇಲೆ ಅವತ್ತೇ ಸಿಕ್ಕಿದ ಮೇಲೆ ನಾನು ಲಿಖಿತ್ ಒಂದು ನೈಟ್ ಎಲ್ಲ ಫುಲ್ ಕೂತ್ಕೊಂಡಿದ್ವಿ. ಏನ್ ಮಾಡೋಣ ಇವಾಗ, ನಮ್ಮ ಹತ್ರ ಬಜೆಟ್ ಇಲ್ಲ, ಏನ್ ಮಾಡೋಣ ಅಂತ. ಲಿಖಿತ್ ಒಂದು ಲೈನ್ ಹೇಳಿದ್ರು ಅಷ್ಟೇ, ಏನಂದ್ರೆ ನಾವೊಂದು ಥ್ರಿಲ್ಲರ್ ಜಾನರ್ ಮಾಡೋಣ, ಅದು ಕಂಪ್ಲೀಟ್ ನಾವು CCTV ಅಲ್ಲಿ ತೋರ್ಸೋಣ ಅಂತ ಹೇಳಿದ್ರು. ಏನ್ ಜನರು, ಏನ್ ಕತೆ ಏನು ಗೊತ್ತಿಲ್ಲ. ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತಿದ್ರು. CCTV ಅಲ್ಲೇ ಒಂದು ಇಡೀ ಸಿನಿಮಾನ ಮಾಡ್ಬೋದಲ್ಲ ಅಂತ ಅವತ್ತೇ ಡಿಸೈಡ್ ಆಗಿದ್ವಿ. ಕಂಟಿನ್ಯೂಸ್ ಆಗಿ ಒಂದು 20 ಡೇಸ್ ಕೂತ್ವಿ. ಸ್ಕ್ರೀನ್ ಪ್ಲೇ ಇಬ್ರು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬರ್ದು ನಮ್ಗೆ ಎಕ್ಸೈಟ್ ಆಗಿ ವಿಜಯ್ ಸರ್ಗೆಲ್ಲ ಹೇಳಿದ್ವಿ, ಈ ತರ ಸೀನ್ಸ್ಗಳು ಈ ತರ ಬರ್ತಾ ಇದೆ ಸರ್ ಸ್ಕ್ರೀನ್ ಪ್ಲೇ ಅಂತ. ಓಕೆ, ಎಲ್ಲ ಲಾಕ್ ಮಾಡಿದ್ವಿ. ಇವಾಗ ಸ್ಕ್ರೀನ್ ಪ್ಲೇ ರೆಡಿ, ಈಗ ಶೂಟ್ ಹೋಗಕ್ಕೆ ರೆಡಿ, ಟೆಕ್ನಿಷಿಯನ್ ಎಲ್ಲ ಮೈಂಡಲ್ಲಿ ಅನ್ಕೊಂಡಿದ್ವಿ. ಇವಾಗ ಪ್ರೊಡ್ಯೂಸರ್ ಏನ್ ಮಾಡೋಣ, ದುಡ್ಡಿಲ್ಲ, ಇಬ್ಬರ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇಲ್ವೇ ಇಲ್ಲ. ಓಕೆ, ಲಿಖಿತ್ ಏನಂದ್ರೆ ಈ ಕಥೆನ ನಾವು ಪ್ರೊಡ್ಯೂಸರ್ ಹತ್ರ ಇಟ್ಕೊಂಡು ಹೋದ್ರೆ ಅದು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಮಿನಿಮಮ್ 3 ವರ್ಷ ಅಂತ ಆಗುತ್ತೆ. ಈ ಕಥೆನ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡೋದು ಕಷ್ಟ, ಯಾಕಂದ್ರೆ ಇದು ಡಿಫ್ರೆಂಟ್ ಜಾನರ್ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಲಿಖಿತ್ ನನಗೊಂದು 2 ದಿನ ಟೈಮ್ ಕೊಡ ಅಂದ. ಏನಕ್ಕೆ ನನಗೆ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇಲ್ಲ. 2 ದಿನ ಅಂತ ಮತ್ತೆ ಆಫೀಸ್ಗೆ ಹೋದ್ವಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಸುಮ್ಮನೆ ಅಂತಾನಂತ ನಾನು ಮಿನಿಮಮ್ ಬಜೆಟ್ ಅಂತೂ ಬೇಕು, ಅಂದ್ರೆ ತುಂಬಾ ಕಮ್ಮಿ ಬಜೆಟ್ ಎಲ್ಲಂತೂ ನಾವು ಮಾಡಿಲ್ಲ. ಟೆಕ್ನಿಕಲ್ ಆಗಿ ರೀರೈಟಿಂಗ್ ಕ್ವಾಲಿಟಿ ಕೇಳಿದ್ರೆ ನಿಮಗೆ ತುಂಬಾ ಚೆನ್ನಾಗಿದೆ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ಕೂಡಲೇ ನಾನು ಸ್ವಲ್ಪ ಸೀರಿಯಸ್ ಆಗಿ ವಿಜಯ್ ಸರ್ ಹತ್ರ ಹೋದ್ವಿ. ವಿಜಯ್ ಸರ್ ಅಂತಂದ್ರು, ಆಯ್ತು ಮಾಡೋಣ ಅಂತಂದ್ರು. ಕಟ್ಟು ಮಾಡಿದ್ರೆ IKN ಪ್ರೊಡಕ್ಷನ್ ಬ್ಯಾನರ್ನ ರಿಜಿಸ್ಟರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ರಿಜಿಸ್ಟರ್ ಮಾಡ್ಕೊಂಡು ನನ್ನ ಹತ್ರ ಬಂದ, ಬ್ಯಾನರ್ ರಿಜಿಸ್ಟರ್ ಮಾಡಿದೀನಿ ಅಂತ. ಬ್ಯಾನರ್ ರಿಜಿಸ್ಟರ್ ಮಾಡಕ್ಕೆ ಎಷ್ಟು ಖರ್ಚಾಗ್ತದೆ ನಿಮಗೆ ಗೊತ್ತು. ನನಗೆ ಅವಾಗ ಇಲ್ಲ ಮಾಡ್ತಾನೆ ಪ್ರೊಡ್ಯೂಸರ್ ಅಂತ ಅನಿಸ್ತು. ನಾನು ಅವಾಗ ಸೀರಿಯಸ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಕಥೆನ. ಈ ಕತೆ ಥ್ಯಾಂಕ್ ಯು ವಿಜಯಪುರಂ ಸರ್, ನಿಮ್ಮಿಂದನೇ ಈ ಕತೆ ಸ್ಟಾರ್ಟ್ ಆಗಿರೋದು. ಹಾಗೆ ಅವ್ರು ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ರು. ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಜರ್ನಲಿಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯವರೆಗೂ ನಮ್ಮ ಜೊತೆ ಇದ್ದಾರೆ ವಿಜಯ್ ಸರ್. ಪ್ರತಿಯೊಂದನ್ನು ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿ, ಸೀನ್ ಇರ್ಬೋದು, ಒಂದು ಸ್ಕ್ರೀನ್ ಪ್ಲೇ ಇರ್ಬೋದು, ಒಂದು ಕಥೆ ಇರ್ಬೋದು, ಫಸ್ಟ್ ಕಾಪಿನೂ ನಾವು ಅವ್ರಿಗೆ ತೋರಿಸ್ತೀವಿ. ಅವರು ಭಯದಿಂದ ಇದ್ರು, ನಮ್ ಕ್ರಿಯೇಟಿವ್ ಆಗಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರ ಹೆಸರು ಬೇರೆ ಹಾಕ್ಸ್ಬಿಟ್ಟಿದೀವಿ ಕ್ರಿಯೇಟಿವ್ ಹೆಡ್ ಅಂತ. ಅವ್ರು ಸಿನಿಮಾ ನೋಡ್ಬೇಕಾದ್ರೆ ನಾವು ಕಾಯ್ತಾ ಇದ್ವಿ, ಚೆನ್ನಾಗಿ ಮಾಡಿದೀವ ಏನು ಅಂತ. ಇಲ್ಲ ಕೂಡ ನನ್ನ ಹೆಸರು ಉಳಿಸಿದ್ರೆ ಅಂತಂದ್ರೆ ಅಷ್ಟು ಸಾಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದಾದ್ಮೇಲೆ ಈ ಸಿನಿಮಾನ ಒಂದು 25 to 26 ಡೇಸ್ ಶೂಟಿಂಗ್ ಮಾಡಿದೀವಿ, ಕಂಪ್ಲೀಟ್ ನಂದಿ ಹಿಲ್ಸ್ ಹೋಟೆಲ್ ಅಲ್ಲಿ.
ಇಡೀ ಸಿನಿಮಾ ಹೋಟೆಲ್ ಅಲ್ಲಿ ಶೂಟ್ ಆಗಿದ್ರಿಂದ ಪ್ರೆಸ್ ಮೀಟ್ ಹೋಟೆಲ್ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಹಾಗಾಗಿ ಪ್ರೆಸ್ ಮೀಟ್ ಇಲ್ಲೇ ಮಾಡಿರೋದು. ಸೊ 25 to 20 ಡೇಸ್ ಕಂಪ್ಲೀಟ್ ಶೂಟಿಂಗ್ ಮಾಡಿದ್ವಿ. ಇಲ್ಲ ಕಂಪ್ಲೀಟ್ ಬೆಂಗಳೂರಲ್ಲಿ. ಇದಕ್ಕೆ ಒಂದು ಈಗ ನಾನು CCTV ಒಂದು ಚಾಲೆಂಜಸ್ ನಾನು ಫೇಸ್ ಮಾಡಿದ್ದೆ ಈ ಸಿನಿಮಾ ಮಾಡ್ಬೇಕಾದ್ರೆ. ಏನಂದ್ರೆ ಟೆಕ್ನಿಷಿಯನ್ಸ್ ಗೊತ್ತು, ಆರ್ಟಿಸ್ಟ್ ಗೊತ್ತು, ಎಲ್ಲ ಕತೆ ಹೇಳಿದ್ದೀನಿ. ಕಂಪ್ಲೀಟ್ ಮೂವಿ ನಾನು ಶಾರ್ಟ್ಸ್ ಎಲ್ಲ CCTV ಎಲ್ಲ ತೆಗಿತೀನಿ ಅಂತ. ಅಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಒಂದಿಷ್ಟು ಜನ ಇರ್ತಾರೆ. ಒಂದು ಸೀನ್ ತಗೊಂಡ್ಬರ್ತಿದ್ದೆ ನಾನು. ಈ CCTV ಅಂತಂದ್ರೆ ಅಲ್ಲೊಂದು CCTV ಇದೆ, ಅಲ್ಲೊಂದು ಇದೆ, ಇಲ್ಲಿ 4 ಇದೆ. ಈ 4 ಆಂಗಲ್ ಇಂದಲೇ ಮಾತ್ರ ನಾವು ಶೂಟ್ ಮಾಡ್ಬೇಕು. ನೀವು ಬೇರೆ ಆಂಗಲ್ ಇಲ್ಲಿ ಇಡಕ್ ಆಗೋದಿಲ್ಲ. ನೀವು ರಿಯಲ್ ಆಗಿ ಕಾಣಿಸ್ಬೇಕಂದ್ರೆ 4 ಆಂಗಲ್ ಇಂದ ಶೂಟ್ ಮಾಡ್ತಿದ್ದೆ. ಒಂದು ಸೀನ್ ಕ್ಲೋಸ್ ಅಂತಿದ್ದೆ, ನೆಕ್ಸ್ಟ್ ಸೀನ್ ಹೋಗ್ಬಿಡ್ತಿದ್ದೆ. ಆರ್ಟಿಸ್ಟ್ ಗೊತ್ತಾಗ್ತಿತ್ತು, ಟೆಕ್ನಿಷಿಯನ್ ಗೊತ್ತಾಗ್ತಿತ್ತು. ಬೇರೆಯವರೆಲ್ಲ ಏನ್ ಅನ್ಕೊತಾ ಇದ್ರು, ಫಸ್ಟೇ ಶೂಟ್ ಮಾಡ್ಬೇಕಾದ್ರೆ ಬೇರೆಯವರೆಲ್ಲ ನಂತದವ್ರು ನನ್ನ ನೋಡಿ ಯಾರು ಇವನು ಡೈರೆಕ್ಟ್ರು, ಸಿನಿಮಾನೇ ಗೊತ್ತಿಲ್ವಾ, ಒಂದು ಕ್ಲೋಸ್ ಅಪ್ ತೆಗಿತಾ ಇಲ್ಲ, ಒಂದು ಟ್ರಾಲಿ ಟ್ರ್ಯಾಕ್ ಇಲ್ಲ, ಒಂದು ಸಜೆಷನ್ಸ್ ತೆಗಿತಾ ಇಲ್ಲ, ಒಂದು ರಿಯಾಕ್ಷನ್ಸ್ ತಗೋತಾಳ ಅಂತ ಮಾತಾಡ್ತವ್ರೆ. ನನ್ಗೆ ಮಗ ತೋರ್ಸಕ್ ಆಗ್ತಾ ಇಲ್ಲ. ಆ ಫಸ್ಟ್ನೇ ದಿನ ನಾನು ಆ ಫುಟೇಜ್ ನೋಡ್ತಾ ಇದ್ದೀನಿ, ನಿಮ್ಗೆಲ್ಲ ವೈಟ್ ಶಾರ್ಟ್ಸ್ಗಳು. ಇದು ಹೆಂಗಪ್ಪ, ಇದು ನನ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟ್ನೇ ದಿನ. ನಾನು 4 ಗಂಟೆಗೆ ಪ್ಯಾಕಪ್ ಆಯ್ತು. ನಮ್ಮ ಫ್ರೆಂಡ್ ಒಬ್ಬ ವಿಕ್ಕಿ ಅಂತಿದ್ದೆ, ಅವನ ಕುಣಿಸ್ಕೊಂಡೆ ಕಾರಲ್ಲಿ. ಈಗ ನಿನ್ ಕಂಪ್ಲೀಟ್ ರೂಮ್ ಆಗಿ ಕಥೆ ಹೇಳ್ತೀನಿ. ನೀನ್ ಏನ್ ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಲ್ಲ, ಸೂಪರ್ ಆಗಿದೆ, ವರ್ಸ್ಟ್ ಆಗಿದೆ, ಇವೆರಡೇ ಹೇಳ್ಬೇಕಂದ್ರೆ 3 ಗಂಟೆ ಕಥೆ ಹೇಳಿದೆ, ಕಂಪ್ಲೀಟ್ ಕತೆ. ಅವ್ನು ಟೈಮ್ ತಗೊಂಡ, ನಾನು 5 ನಿಮಿಷ ಟೈಮ್ ಕೊಡ ಅಂತ. ಈಗ ಸೂಪರ್ ಆಗಿದೆ ಅಂದೆ. ಮತ್ತೆ ಮಾರನೇ ಶೂಟ್ ಮಾಡಿದೆ. ನಾನು ಶೂಟ್ ಮಾಡಕ್ಕೆ ಬರಕ್ ಆಗ್ತಾ ಇಲ್ಲ. ಎಲ್ಲ ನೋಡೋರು ನೆಗ್ತಾ ಇದ್ದಾರೆ. ಟಿಫನ್ ಮಾಡಕ್ ಆಗ್ತಿಲ್ಲ, ಊಟ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಎಲ್ಲ ವೈಟ್ ಶಾರ್ಟ್ ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ವಿ. 2ನೇ ದಿನ ಶೂಟ್ ಮಾಡಿದಾಗ ಒಂದು ಸೀನ್ ಇತ್ತು, ಕ್ಲೈಮ್ಯಾಕ್ಸ್ ಸೀನು. ಆ ಸೀನ್ ಮಾಡ್ಬೇಕಾದ್ರೆ ಎಲ್ಲರೂ ಕ್ಲಾಪ್ಸ್ ಹೊಡೆದು. ಅವತ್ತಿನ ದಿನ ಎಲ್ಲರೂ ಕ್ಲಾಪ್ಸ್ ಹೊಡೆದಾಗ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಅವಾಗ ಹೇಳಿದೆ ನಾನು ಲಿಖಿತಿಗೆ, ಅದು ನಮ್ಮ ಫ್ರೆಂಡ್ ಏನಾದ್ರು ಚೆನ್ನಾಗಿಲ್ಲ ಅಂದ್ರು, ಲಿಖಿತ್ ಮಗ ಬೇಡ, ಒಂದೇ ದಿನ ಶೂಟಿಂಗ್ ಖರ್ಚು ಹೋಗ್ಬಿಟ್ಟಿದೆ, ಇನ್ನೂ ದುಡ್ಡು ಲಾಸ್ ಮಾಡ್ಸಲ್ಲ, ನಾನು ಇಳಿಸ್ಬಿಡ್ತೀನಿ ಸಿನಿಮಾ ಅಂತಿತ್ತು ನನ್ನ ಮೈಂಡಲ್ಲಿ. 2ನೇ ದಿನ ಮಾಡಿದಾಗ ಅಲ್ಲಿ ನಿಂತಿರೋ ಜನ ಎಲ್ಲ ಕ್ಲಾಪ್ಸ್ ಹೊಡೆದು. ಅಲ್ಲೆಲ್ಲ ಟೆಕ್ನಿಷಿಯನ್ಸ್ ಅವರೆಲ್ಲರೂ ಏನ್ ಹೇಳಿದ್ರು ಅಂದ್ರೆ, ಸರ್ ನೀವೇನೋ ವಿಭಿನ್ನವಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಾಗುತ್ತೆ ಸರ್, ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿದ್ದೀರಾ ಅಂತಂದ್ರು. ಅವತ್ತು ನನ್ನ ಕಾನ್ಫಿಡೆನ್ಸ್ ಬಂದು ಹಂಗೆ ಬಂದ್ವಿ. ತುಂಬಾ ದೊಡ್ಡ ಜರ್ನಿ. ಆ ಜರ್ನಿಯಲ್ಲಿ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ನಾಗೇಶ್ ಕುಮಾರ್ ಸರ್ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ಸಿನಿಮಾ ಎಲ್ಲ ಆದ್ಮೇಲೆ ನಮ್ಗೆ ಸರ್ಪ್ರೈಸ್ ಎಂಟ್ರಿ ಅಂತ ದಯಾಳ್ ಸರ್ ಬಂದಿರೋದು. ದಯಾಳ್ ಸರ್ ಸಿನಿಮಾ ತೋರಿಸ್ತದೆ, ವಿಜಯ್ ಸರ್ ಹೇಳಿದ್ರು ದಯಾಳ್ ಸರ್ ಬರ್ತಾರೆ ಸಿನಿಮಾ ನೋಡ್ತಾವ್ರೆ ಅಂದಾಗ ನಮ್ಗೆ ನಾನು ಅರ್ಧ ಗಂಟೆ ಮುಂದೆ ಬಂದಿದ್ದೀನಿ. ನಮ್ಮೂರು ತಿಂಡಿಯಲ್ಲಿ ಅವ್ರು ಕಾಫಿ ಕುಡಿಯಕ್ಕೆ ಓಡಾಡ್ತಾವ್ರೆ. ನಾನು ಹೋದೆ, ನಮ್ಮೂರು ತಿಂಡಿ ಕಾಫಿ ಕುಡಿದ್ವಿ. ಅವ್ರು ಸಿನಿಮಾ ನೋಡ್ಬಿಟ್ಟು ಏನಂತಾರ ಭಯ, ತುಂಬಾ ಭಯ ಇತ್ತು. ಅವ್ರು ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಹಾಫ್ ಮುಗಿತು. ಸರ್ ಟೀ ಅಂತಂದ್ವಿ. ಇಲ್ಲ ನೋಡ್ಬಿಡೋಣ ಸೆಕೆಂಡ್ ಹಾಫ್ ಅಂತಂದ್ರು. ಮನೆಯಿಂದ ಒಂದೆರಡು ಫ್ಯಾಮಿಲಿ ಎಲ್ಲ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಸೆಕೆಂಡ್ ಹಾಫ್ ನೋಡಿದ್ರು. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಅವ್ರು ಏನ್ ಹೇಳಿದ್ರಲ್ಲ ಈ ಸ್ಟೇಜ್ ಮೇಲೆ, ಅದನ್ನು ನಮ್ಗೆ ಅವತ್ತೇ ಹೇಳಿದ್ರು. ಡೀಸೆಂಟ್ ಸಿನಿಮಾ, ಚೆನ್ನಾಗಿ ಮಾಡಿದ್ದೀರಾ, ಎಲ್ಲೂ ಬೋರ್ ಆಗಲ್ಲ, ಒಂದ್ ಟೈಮ್ ಆರಾಮಾಗಿ ವಾಚಬಲ್, ಒಳ್ಳೆ ಪ್ರಯತ್ನ, ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮಗೆ ತೆಲುಗು ತಮಿಳು ಡಬ್ಬಿಂಗ್ ಮಾಡಿದ್ರು, ರಿಲೀಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಒನ್ ಆಫ್ ದಿ ಫೇವರೇಟ್ ಡೈರೆಕ್ಟರ್ ಅವರು. ಸಿನಿಮಾಗಳ ಬಗ್ಗೆ ನಾನು ಹೇಳಿದೆ ಅವರಿಗೆ, ನಿಮ್ಮ ಸಿನಿಮಾ ನನಗೆ ತುಂಬಾ ಇಷ್ಟ ಸರ್, ನೋಡಿದ್ದೀನಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಲಾವಿದರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ವರ್ಧನ್ ಅವರು, ಚಂದ್ರದುರ್ಗ ಅವರು, ಯಶ್ ಶೆಟ್ಟಿ ಅವರು, ವಜ್ರಂಗ್ ಶೆಟ್ಟಿ ಅವರು, ಮತ್ತೆ ಅಶ್ವಿನ್ ಹಾಸನ್ ಅವರು, ರಾಘು ಶಿವಮೊಗ್ಗ ಸರ್, ನಮ್ಮ ಅವ್ರ ಬಗ್ಗೆ ಸಪರೇಟ್ ಆಗಿ ಹೇಳ್ತೀನಿ. ಇಷ್ಟು ಕಲಾವಿದರು, ಈ ರನ್ನಿಂಗ್ ಅಲ್ಲಿ ಇರೋ ಕಲಾವಿದರು ಇವರೆಲ್ಲ ತುಂಬಾ ಹೆಸರು ಮಾಡ್ತಾನೆ ಇದ್ದಾರೆ. ಎಲ್ಲಾ ಸಿನಿಮಾಗಳಲ್ಲಿ ಇದ್ದಾರೆ. ನನ್ನ ಸಿನಿಮಾಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು. ಒಂದು ಕ್ಲೈಮ್ಯಾಕ್ಸ್ ಸೀನ್ ತೆಗಿತಾ ಇದ್ದೀವಿ, ವರ್ಧನ್ ಸರ್, ಯಶ್ ಶೆಟ್ಟಿ ಸರ್, ರಾಘು ಶಿವಮೊಗ್ಗ ಸರ್ ಎಲ್ಲ 4 ಗಂಟೆ ಆಗ್ಬಿಟ್ಟಿದೆ. ಆಲ್ರೆಡಿ 2 ಗಂಟೆ ಪ್ಯಾಕಪ್, 4 ಆಗ್ಬಿಟ್ಟಿದೆ. ಅವತ್ತು ಲಾಸ್ಟ್ ಮೈಲೆಲ್ಲ ಬ್ಲಡ್. ಓಕೆ, ಇನ್ನೇನು ಪ್ಯಾಕಪ್ ಅಂದ್ರೆ ಎಲ್ಲ ಹೊತ್ತು ಶೆಡ್ಯೂಲ್ ಪ್ಯಾಕಪ್, ಮನೆಗೆ ಹೋಗ್ಬೇಕು. ನಮ್ಮ ರೋಹನ್ ಸರ್ ಬಂದಿದ್ದಾರೆ, ರಜನಿ ಅವರು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ರಾಹುಲ್ ಅವ್ರು ಬಂದಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ಯಾರನ್ನ ಹೆಸರು ಮಾತ್ರ ಬೇಜಾರಾಗ್ಬೇಡಿ. ವಿನಯ್ ಆ ಶಾರ್ಟ್ ತೆಗಿಬೇಕಾದ್ರೆ ಸರ್ ಎಲ್ಲ ಬ್ಲಡ್ ಎಲ್ಲ ಫುಲ್ಲು ಹಿಂಸೆ ಕೊಟ್ಬಿಟ್ಟಿದ್ದೀನಿ ನಾನು 5 ದಿನ ಅವ್ರಿಗೆ. ಸರ್ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಇದೆ, ಇನ್ನೊಂದು ಮಾಡೋಣ ಅಂದ್ರೆ ರೆಡಿಯಾಗಿ ನಿಂತುಬಿಟ್ರು ಎಲ್ಲ. ಇನ್ನೇನು ಪ್ಯಾಕಪ್ ಅಂದ್ರೆ ಹೋಗೋರು ಎಲ್ಲ ರೆಡಿಯಾಗಿ ನಿಂತುಬಿಟ್ರು ಎಲ್ಲ. ನನಗೆ ಅಂದ್ರೆ ಅವ್ರು ನನಗೆ, ನಾನು ಡೈರೆಕ್ಟರ್ ಆಗಿಲ್ಲ, ಅವ್ರು ನನಗೆ ಆರ್ಟಿಸ್ಟ್ಗಳು ಆಗಿಲ್ಲ, ಅವ್ರು ಫ್ರೆಂಡ್ಲಿ ಆಗಿ ಮಾಡಿದೀವಿ. ಆದ್ರೆ ಇದು ತುಂಬಾ ಕಷ್ಟ, ಈ ತರ ಸಿನಿಮಾಗಳನ್ನ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ರಕ್ಷಾ ಅವರು ಇದೊಂದು ರಿಸೆಪ್ಷನಿಸ್ಟ್ ಪಾತ್ರ ಇದರಲ್ಲಿ. ಅವ್ರ ಎಪಿಸೋಡ್ ಎಲ್ಲ ಕಂಪ್ಲೀಟ್ ಆಗಿ ಒಂದು ರೂಮ್ ಅಲ್ಲಿ ನಡೀತದೆ. ಎಪಿಸೋಡ್ಸ್ ರೂಮಲ್ಲಿ ನಡೀತಕ್ಕಂಥ ಸೀನ್ಸ್ ಎಲ್ಲ ಬರ್ತಾರೆ. ಅದಾದ್ಮೇಲೆ ಹೋಟೆಲ್ ಅಲ್ಲಿ ನಡೆಯುತ್ತೆ. ಇವ್ರು ರಿಸೆಪ್ಷನಿಸ್ಟ್ ಆಗಿದ್ದು, ಇವ್ರದ್ದು ಮೇನ್ ಮುಖ್ಯವಾಗಿ ಈ ಕಥೆ ನಡೆಯೋದೇ ಈ ಹೀರೋಯಿನ್ ಪಾತ್ರದ ಮೂಲಕ. ಅದನ್ನ ನಾನು ರಿವೀಲ್ ಮಾಡೋ ಹಾಗಿಲ್ಲ. ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ, ಇವರಿಬ್ರು ಸೇರಿ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾರೆ. ಆ ಹುಡುಗಿನೇ ರಕ್ಷಾ. ಈ ಒಂದು ಪ್ಯಾಟರ್ನ್ ಅಲ್ಲಿ ಈ ಕಥೆ ಸ್ಟಾರ್ಟ್ ಆಗುತ್ತೆ. ಲವ್ ಸ್ಟೋರಿಗಳನ್ನ ನಾವು ಜಾಸ್ತಿ ಇಟ್ಟಿಲ್ಲ ಈ ಸಿನಿಮಾದಲ್ಲಿ. ಈ ಸಿನಿಮಾ ಪ್ಯಾಟರ್ನ್ ಚೇಂಜ್ ಇದೆ.
ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 12 ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಸಪೋರ್ಟ್ ಇರಲಿ. Yes. Yes. ಒಂದು ವಿಷಯ ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾನು ಬಡ್ಜೆಟ್ ಬಗ್ಗೆ ಮಾತಾಡಿದ್ದೆ ಏನಂದ್ರೆ, ಈಗ ನಾನು ಜನರಲ್ ಈ ತರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಬಗ್ಗೆ ಮಾತಾಡುವಾಗ ಅದನ್ನ ಬಗ್ಗೆ ನನ್ನ ಒಪಿನಿಯನ್ ಏನಿದೆಯೋ ಅದು ನನ್ನ ಒಪಿನಿಯನ್ ಆಗಿರುತ್ತೆ. ಓಕೆನಾ? ನಾನು ಹಾನೆಸ್ಟ್ ಆಗಿದ್ರೆ ಮಾತ್ರ ಮೀಡಿಯಾ ನಂಬ್ತಾರೆ ಜನರಲಿ. ಸೊ ಅದರಿಂದ ಯಾರು ನಾನು ಬಡ್ಜೆಟ್ ಬಗ್ಗೆ ಮಾತಾಡಿದೆ, ಕನ್ಸ್ಟೈಂಟ್ ಹೇಳಿದೆ ಅನ್ನೋದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಪಾಯಿಂಟ್ ಎಡಿಟರ್ ಸೇರಿ ಹೇಳ್ತಾ ಇದ್ದೀನಿ. ಇನ್ನೊಂದು, ಟೆಕ್ನಿಕಲಿ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಎರಡು ವಿಷಯಕ್ಕೆ. ಒಂದು ಏನಂದ್ರೆ, ಇಟ್ಸ್ ಅ ನಾನ್ ಲೀನಿಯರ್ ಸ್ಟೋರಿ. ಲೀನಿಯರ್ ಆಗಿ